ಲೇಡಿ ಅತಿಥಿಯಾಗಿ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಾನೀಗ ನಿಮ್ಮ ಒಂದು ಫೋಟೋ ತೆಗಿದ್ದೀನಿ. ಎಸ್ ಸರ್. ಅವರ ಹೆಸರು ಸುನಯನಾ ಸುರೇಶ್ ಅಂತ. ಸರ್ ಆನರ್ ನಿಮ್ ಜೊತೆ ಸಂದರ್ಶನ. ಈ ಫೀಲ್ಡ್ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ಅದ್ರ ಪಾಡಿಗೆ ಅದು ನಿಮ್ಗೆ ಸಿಗ್ತಾ? ಐ ಥಿಂಕ್ ಅದ್ರ ಪಾಠಕ್ಕೆ ಆಗಿರೋದು. ಐ ಥಿಂಕ್ ಇನ್ ಮೆನಿ ವೇಸ್, ಬಿಕಾಸ್ ಹುಟ್ಟಿದ್ದು ಬಾಂಬೆ, ಬೆಳೆದಿದ್ದು ಬೆಂಗಳೂರು. ಐ ಬೀನ್ ಇಲ್ಲಿ ಬೆಂಗಳೂರು, ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಡೆಕ್ಕನ್ ಕ್ರಾನಿಕಲ್, DNA, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಒಂದು ಆಲ್ಮೋಸ್ಟ್ 11-12 years. ಕಹಿ ಘಟನೆ ಏನಾದ್ರು ಆಯ್ತಾ? ಒಂದ್ 2-3 ವರ್ಷ ಬ್ರೇಕ್ ತಗೊಂಡ್ಬಿಟ್ಟು ಏನಾದ್ರು ಬರೆಯೋಣ. ಲಾಟ್ ಆಫ್ ದಮ್ ಹೇಳಿದ್ರು, ಬೆಂಗಳೂರು ಟೈಮ್ಸ್ ಬಿಟ್ಟಿದ್ಯಲ್ಲ, ಈಗ ಗೊತ್ತಾಗತ್ತೆ, ಯಾರು ಸಂಪರ್ಕ ಮಾಡಲ್ಲ. ಅವ್ರಿಗೆ ಐಡಿಯಾ ಏನಿತ್ತಂದ್ರೆ ಮಹಿಳಾ ಪ್ರಧಾನ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ಬಿಟ್ಟೆ ಮಾತಾಡೋದು. ತುಂಬಾ ಇಷ್ಟ ಆದ ನಾಯಕ ನಟರು ಸರ್ ಅನಂತ್ ಸರ್. ಅವ್ರದ್ದೇನ್ ಇಷ್ಟ ಅಂದ್ರೆ, ಅಗೇನ್ ದ ಪರ್ಸನ್ ಬಿಹೈಂಡ್ ದ ಸ್ಟಾರ್ ದಟ್ ಹಿ ಇಸ್. ನಮಸ್ಕಾರ. ನಾನು ವಿಶ್ವನಾಥ್ ಅಂತ. ದಾಮೋದರ್ ಅವರು ಕಳಿಸಿದ್ರು. ಕ್ಯಾಮರಾ ಕೊಡ್ತೀರಾ? ನೀವೇ ವಿಶ್ವನಾಥ್ ಅಂತ ನಾವ್ ಹೇಗೆ ನಂಬೋದು? ಸಿನಿಮಾದ ಕ್ರೇಜ್ ಇದೆಯಾ? ಹಾ, ನನ್ಗಂತೂ ಸಿನಿಮಾ ನೋಡೋದಂತೂ ತುಂಬಾನೇ ಇಷ್ಟ. ನೀವು ಈ ಶಾರ್ಟ್ ಫಿಲ್ಮ್ ಮಾಡುವಾಗ ಒಬ್ಬರನ್ನ ಕರಿತೀರಿ, ಜರ್ನಲಿಸ್ಟ್ ಅಂತ ಭಯ ಬಿದ್ದು ಅವರು ಬರ್ತಾರ ಅಥವಾ ರೆಸ್ಪೆಕ್ಟ್ ಕೊಟ್ಟು ಅಥವಾ ಸಬ್ಜೆಕ್ಟ್ ನೋಡ್ಕೊಂಡ? ಭಯ ಬಿಟ್ಟು ನಾನು ನೋಡಿದ್ರೆ ಯಾರು ಭಯ ಪಡಲ್ಲ. ಈ ಆಕ್ಟಿಂಗ್ ಬಗ್ಗೆ ಐ ಟ್ರೈಡ್ ಒನ್ಸ್. ಯಾವ್ದು? ನಮ್ಮನ್ನ ಡಾನ್ ಅಂತ. ಆ ಕಾಲದಲ್ಲಿ ಸುದೀಪ್ ಹೇಗಿದ್ದಾರೆ? ಸುದೀಪ್ ಅವರು ನಮ್ಮ ಏರಿಯಾ ಅವರು. ಅಂಬರೀಷ್ ಬಗ್ಗೆ? ಅಂಬರೀಷ್ ಸರ್ದು ತುಂಬಾನೇ ಒಳ್ಳೆ. ಮೊದಲನೇ ಸತಿ ನಾನು ಅವಾಗ ಕ್ರೈಮ್ ರಿಪೋರ್ಟರ್ ಅಂತ ಹೇಳಿದ್ನಲ್ಲ, ಸೊ ಆವಾಗ ಈ ವಿಷ್ಣುವರ್ಧನ್ಗೆ ಸಂಬಂಧಪಟ್ಟು ಈ ಸ್ಮಾರಕ ಅದ್ರ ಬಗ್ಗೆ ಎಲ್ಲ ನಡೀತಾ ಇದೆ. ನಿಮಗೆ ನಿಮ್ಮದೇ ಆದ ಒಂದು ಒಪಿನಿಯನ್ ಇರುತ್ತೆ? ಇಲ್ಲ ಸರ್, ಐ ಥಿಂಕ್ ಸಮ್ವೇರ್ ಹಿ ನೀಡ್ಸ್ ದಟ್ ಸ್ಪೇಸ್. ಇದು ಈಗ ತುಂಬಾ ದೇ ಶುಡ್ ಬಿ ಅ ಫರ್ಮ್ ಡಿಸಿಷನ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟ ಯಾವುದೋ ಒಂದು ಪರ್ಸನಾಲಿಟಿ ರಾಜ್ಕುಮಾರ್ನೆಲ್ಲ ತಗೊಂಡು. ಬಟ್ ಏನ್ ಒಳ್ಳೇದು ಏನಿದೆ ಸರ್ ಅಂದ್ರೆ, ವಿ ಮೈಟ್ ನಾಟ್ ಹ್ಯಾವ್ ಸಂಬಡ್ 1% ಟೇಕಿಂಗ್ ದ ಥಿಂಗ್, ಬಟ್ ವಾಟ್ ಈಸ್ ಅಮೇಸಿಂಗ್ ಇಸ್ ಯು ಹ್ಯಾವ್ ಲಿವಿಂಗ್ ಮ್ಯೂಸಿಯಮ್ಸ್ ಅಕ್ರಾಸ್ ದ ಸಿಟಿ ಥ್ರೂ ಫೋಟೋಸ್, ಮೆಮರೀಸ್. ಅದು ದಟ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ರಾಜ್ಕುಮಾರ್ ಸಾರ್ವಜನಿಕ ಆ ತರ ಇರೋದಕ್ಕೆ, ಫಾರ್ ಇನ್ಸ್ಟೆನ್ಸ್ ಈಗ ನಮ್ ಕಂಠೀರವ ಸ್ಟುಡಿಯೋದಲ್ಲಿ ಇವನ್ ಡೈಲಿ ಆ ತರ ರಶ್ ಇರುತ್ತೆ ಅಲ್ಲಿ. ನಿಮ್ಮ ಫೇವರಿಟ್ ಜರ್ನಲಿಸ್ಟ್? ನೀವು, ಬಿಕಾಸ್ ಐ ಲೈಕ್ ಯುವರ್ ಸ್ಟ್ರೈಟ್ ಹಿಟಿಂಗ್. ನಿಮ್ಮನ್ನ ನಾನು ಒಂದ್ಸಲ PRK ಆಫೀಸ್ನಲ್ಲಿ ನಾನು ನೋಡಿದೆ. ಅದು ಅವತ್ತು, ಬಿಕಾಸ್ ಇದು ಒಂದು ಸೊ ಆ ತರ ಫೀಲಿಂಗ್, ಇಟ್ ಈಸ್ ಇನ್ಕಂಪ್ಯಾರಿಬಲ್ ಸರ್. ಇಟ್ಸ್ ಲೈಕ್ ದಿಸ್ ಫೀಲಿಂಗ್ ಐ ಗಾಟ್ ವೈಲ್ ವಾಚಿಂಗ್ ಸಮಥಿಂಗ್ ದಟ್ ಐ ಡಿರೆಕ್ಟೆಡ್ ಆನ್ ದ ಬಿಗ್ ಸ್ಕ್ರೀನ್. ಪುನೀತ್ ಬಗ್ಗೆ ಏನಾದ್ರು ಹೇಳೋದಿದೆ? ಸೊ ಹೀಸ್ ಆ ಟೈಮಲ್ಲಿ ಜಸ್ಟ್ ಬಿಫೋರ್ ದಟ್ ಗಂಧದ ಗುಡಿ ಬಗ್ಗೆ ವಿ ಯೂಸ್ಡ್ ಟು ಹ್ಯಾವ್ ಅ ಲಾಟ್ ಆಫ್ ಕಾನ್ವರ್ಸೇಷನ್ಸ್, ಬಿಕಾಸ್ ಹಿ ಇಸ್ ಈ ದಕ್ಷಿಣ ಕನ್ನಡದಿಂದ ಸೆಟ್ರೆಲ್ಲ ಬಂದು ಎಲ್ಲ ಮೆರಿತಾ ಇದ್ದಾರೆ. ಹೋಲ್ ಪಾಯಿಂಟ್ ಇಸ್ ಕೋಇನ್ಸಿಡೆನ್ಸ್ ಆಗಿರೋದು ಏನಂದ್ರೆ, ಎಲ್ರದು ಸರ್ನೇಮ್ ಅಟ್ ಒನ್ ಪಾಯಿಂಟ್. ಇಫ್ ಯು ಸಿ ದೋಸ್ ಕ್ಯಾರೆಕ್ಟರ್ಸ್, ಅವ್ರನ್ನ ಲೈಕ್ ದ ವೇ ನಮ್ ಬಾಲಿವುಡ್ ಅಲ್ಲಿ ಮೆಹಮೂದ್ ನ ಸೌತ್ ಇಂಡಿಯನ್ ಮಾಡ್ಬಿಟ್ಟು ಕಾಮಿಡಿ ತರ ಮಾಡಿದ್ರಲ್ಲ, ಇಲ್ಲೂ ಮಂಡ್ಯ ಬೆಂಗಳೂರು ಭಾಷೆನ ಮೇನ್ ಮಾಡ್ಬಿಟ್ಟು ಬೇರೆ ಎಲ್ಲ ದೇವರ್ ದೇರ್ ಫಾರ್ ಕಾಮಿಡಿ ಆರ್ ವಿಲಿನ್ ಆ ತರ ಸ್ಪೇಸ್ ಅಲ್ಲಿ. ಇದೊಂದು ಮಿಸ್ ಆಗೋಯ್ತಲ್ಲ ಅಂತ. ಯಸ್ ಸರ್, ಐ ಥಿಂಕ್ ಐ ಡೋಂಟ್ ನೋ, ನಿಮ್ಗೂ ಗೊತ್ತಿರುತ್ತೆ. ನಮ್ ಬಗ್ಗೆ ಹೇಳ್ಕೊಳಕ್ಕೆ ಒಂದ್ ಸ್ವಲ್ಪ CD ರಿಮೇಕ್ ಮಾಡ್ಲಿಕ್ಕೆ ರಿಮೇಕ್ ಅದು ಬಂದಿದೆ, ಪ್ಲಸ್ ಆಕ್ಷನ್ ಫಾರ್ಮುಲಾಸ್ ಬಂತು, ರೌಡಿಸಮ್ಸ್ ಸಿನಿಮಾಗಳು ಬಂತು, ಮೂವೀಸ್ ದಟ್ ವರ್ ಡನ್ ಇನ್ ಕೊರಿಯಾ ಅಂಡ್ ಥೈಲ್ಯಾಂಡ್. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಬಿಯಾಂಡ್ ಲಿಮಿಟ್ಸ್ಗೆ ಒಬ್ಬರು ಲೇಡಿ ಅತಿಥಿಯಾಗಿ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರ ಎಲ್ಲ ಯೋಚನೆಗಳು ಬಿಯಾಂಡ್ ಲಿಮಿಟ್ಸೇ. ಅವರ ಹೆಸರು ಸುನಯನಾ ಸುರೇಶ್ ಅಂತ. ಗೊತ್ತಾಗಿರ್ತದೆ ನಿಮಗೆ. ತುಂಬ ಫೇಮಸ್, ತುಂಬ ಹೆಸರು ಮಾಡಿದ್ದಾರೆ. ತುಂಬ ಕೆಲಸದ ಮೂಲಕನೇ ತುಂಬ ಎತ್ತರಕ್ಕೆ ಬೆಳೆದವರು ಸುನಯನಾ ಸುರೇಶ್ ಅವರು. ನಮಸ್ಕಾರ. ನಮಸ್ಕಾರ ಸರ್. ಸರ್ ಆನರ್ ನಿಮ್ ಜೊತೆ ಸಂದರ್ಶನ. ಖುಷಿ, ನನಗೆ ಖುಷಿ. ನಾನು ಬಂದಾಗಲೇ ಹೇಳಿದೆ ನನ್ನ ಸೌಭಾಗ್ಯ ಅಂತೇಳಿ. ಇದು ಅಪರೂಪ, ಒಬ್ಬ ಜರ್ನಲಿಸ್ಟ್ ಜೊತೆ ಸಂದರ್ಶನ ನಡೆಸೋದಿದೆಯಲ್ಲ, ಸಂದರ್ಶನ ಅಲ್ಲ, ಮಾತುಕತೆ ಅಂತೇಳಿ ಇಟ್ಕೊಳ್ಳೋದು ಅಲ್ವಾ? ಒಂದು ಮಾತುಕತೆ. ನೀವು ಹೇಳಿ, ನಿಮ್ಮ ಬಾಲ್ಯ, ಓದು,
ಈ ಫೀಲ್ಡ್ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು, ಅಥವಾ ಅದ್ರ ಪಾಡಿಗೆ ಅದು ನಿಮ್ಗೆ ಸಿಗ್ತಾ? ಐ ಥಿಂಕ್ ಅದೇ ಸರ್, ಇದು ಅದ್ರ ಪಾಠಕ್ಕೆ ಆಗಿರೋದು ಐ ಥಿಂಕ್ ಇನ್ ಮೆನಿ ವೇಸ್. ಬಿಕಾಸ್ ಹುಟ್ಟಿದ್ದು ಬಾಂಬೆ, ಬೆಳೆದಿದ್ದು ಬೆಂಗಳೂರು. ಬಾಂಬೆಲಿ ಹುಟ್ಟಿದ್ದು? ಹಾ ಸರ್. ಓಕೆ. ನಮ್ಮ ತಾಯಿಯ ಫ್ಯಾಮಿಲಿ ಎಲ್ಲ ಬಾಂಬೆನಲ್ಲಿ ಓಕೆ. ಕೆಲ್ಸ, ನಮ್ಮ ಅಜ್ಜ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅದಕ್ಕೆ ಅವಾಗ ಅಲ್ಲಿ. ಓಕೆ. ಅದಾದ್ಮೇಲೆ ಸೊ ಬಾಂಬೆನಲ್ಲಿ ಫುಲ್ ಸಮ್ಮರ್ ವೆಕೇಶನ್ಸ್ ಎಲ್ಲ ಬಾಂಬೆನಲ್ಲೇ ಇರ್ತಾ ಇತ್ತು. ಬೆಂಗಳೂರಲ್ಲಿ ಅದ್ರ ಸೊ ಬಾಂಬೆ ಬೆಂಗಳೂರು. ಯಾವ ವಯಸ್ಸಿಗೆ ಬಂದ್ರಿ ಬೆಂಗಳೂರಿಗೆ? ಅಲ್ಲ, ಹುಟ್ಟಾದ್ಮೇಲೆ ಅದು ಬೆಳೆದಲ್ಲೇ ಇಲ್ಲ. ಬೆಂಗಳೂರು ಸ್ಕೂಲು ಕಾಲೇಜ್ ಎಲ್ಲ ಬೆಂಗಳೂರೇ. ಎಲ್ಲ ಸೌತ್ ಬೆಂಗಳೂರೇ. ಮನೆ ಇದ್ದಿದ್ದು ಬಸವನಗುಡಿ, ಸೊ ಪ್ರಾಪರ್ ಸೌತ್ ಬೆಂಗಳೂರು. ಅಂದ್ರೆ ಎಲ್ರು ಅದು ಮೋಸ್ಟ್ ಫೇಮಸ್ ಸಿನಿಮಾ ಮನೆ ಇದೆಯಲ್ಲ, ಕೆಫೆಶ್ರೀ ಮನೆ. ನಮ್ ನಾಗೇಶ್, ಡಿ ಸಿ ನಾಗೇಶ್ ಅವ್ರ ಮನೆ ಎದುರು ಆಪೋಸಿಟ್ ಕೆಫೆಶ್ರೀ ಇಲ್ಲ, ಕೆಫೆಶ್ರೀ ಮನೆ ಇದೆಯಲ್ಲ ಅದರ ಪಕ್ಕದ ಮನೆಯಿಂದ ಅಲ್ಲೇ ನಾನು ಬೆಳೆದಿದ್ದು. ಸೊ ಪ್ರಿಟಿ ಮಚ್ ಶೂಟಿಂಗ್ ನ ದಿವಸ ನೋಡ್ಕೊಂಡು ಬೆಳೆದಿದ್ದು. ಹೌದು. ಸೊ ಸ್ಕೂಲು ಇಲ್ಲೇ ಬನಶಂಕರಿದಲ್ಲಿ ಅರಬಿಂದೋ ಸ್ಕೂಲು. ಆ ಸ್ಕೂಲ್ಗೂ ಸಿನಿಮಾ ಇಂಡಸ್ಟ್ರಿಗೂ ತುಂಬಾನೇ ನಂಟಿದೆ. ಯಾರು ಡೈಸಿ ಬೋಪಣ್ಣ, KM ಚೈತನ್ಯ, ಪ್ರಜ್ವಲ್ ದೇವರಾಜ್, ಪ್ರಿಯಾಮಣಿ, ಇಷ್ಟು ತುಂಬಾನೇ ಜನರು ಅಲ್ಲಿಂದ ಬಂದಿರೋ. ಅಂದ್ರೆ ಸ್ಟಾರ್ ಜೊತೆ ಅಷ್ಟು ಸ್ಟಾರ್ಗಳು ನೀವು. ಸೊ ಆ ಸ್ಕೂಲ್ ಅಲ್ಲಿ ಏನೋ ಒಂದು ಇದು. ದೆನ್ ಅದಾದ್ಮೇಲೆ ನ್ಯಾಷನಲ್ ಕಾಲೇಜ್ ಜಯನಗರ, ಅಲ್ಲೂ ಒಂದಿಷ್ಟು ಇಂಡಸ್ಟ್ರಿ ಅವ್ರನ್ನೇ ತುಂಬಾ ನೋಡಿದ್ವಿ. ಸುನಿಲ್ ರಾವ್, ತುಂಬಾ ಆತರ ಎಲ್ಲ ಅಲ್ಲಿ. ಅದಾದ್ಮೇಲೆ ಮೌಂಟ್ ಕಾರ್ಮೆಲ್ ಕಾಲೇಜು, ಅಲ್ಲೂ ಕೋಇನ್ಸಿಡೆಂಟ್ಲಿ ನನ್ನ ಬ್ಯಾಚ್ ಅಲ್ಲಿ ಬಂದಿರೋರೆಲ್ಲ ಎಷ್ಟೋ ಜನರು ಆಕ್ಟರ್ ಆಗ್ಬಿಟ್ರು. ಇದು ಮಾಧುರಿ ಭಟ್ಟಾಚಾರ್ಯ, ರೇಖಾ ವೇದವ್ಯಾಸ್ ಎಲ್ಲ ಸಮ್ವೇರ್ ಏನೋ ಕನೆಕ್ಷನ್ ಇದೆ ಅಂತ ಎಲ್ಲೋ ಬರ್ದಿತ್ತು. ಅದಾದ್ಮೇಲೆ ಓದಿದ್ದು ಸೈಕಾಲಜಿ, ಲಿಟ್ರೇಚರ್, ಆಮೇಲೆ ಮೀಡಿಯಾ. ಶುರು ಮಾಡಿದ್ದು ಫನಿಲಿ ಫಸ್ಟ್ ಜಾಬ್ ವಾಸ್ ಇನ್ ವಿಪ್ರೋ. ವಿಪ್ರೋದಲ್ಲಿ ಐ ವಾಸ್ ಪಾರ್ಟ್ ಆಫ್ ದೇರ್ ಇಂಟರ್ನಲ್ ಕಮ್ಯುನಿಕೇಶನ್ಸ್ ಟೀಮ್. ಅಲ್ಲಿಂದ ಶುರುವಾಗಿ ಬಾಂಬೆನಲ್ಲಿ ಮಿಡ್ ಡೇ ನ್ಯೂಸ್ ಪೇಪರ್ ಅಲ್ಲಿ ಹೋಗಿ, ಬ್ಯಾಂಗ್ಳೂರ್ ಮಿಡ್ ಡೇ ಲಾಂಚ್ ಅಲ್ಲಿ ಐ ವಾಸ್ ಪಾರ್ಟ್ ಆಫ್ ದ ಸಿ ಟೀಮ್. ಅಲ್ಲಿ ಐ ವಾಸ್ ಅನ್ IT and crime reporter. ಎಲ್ಲೆಲ್ಲ ಹೋಗಿದ್ರಿ? ನನಗೆ ಇದು ಗೊತ್ತ, ಈ ಮುಖಗಳೇ ಗೊತ್ತಿಲ್ಲ ನನಗೆ. ಅದು ಏನೋ ಅದೇ ಬರ್ದಿತ್ತು. ಬಿಕಾಸ್ ನಮ್ಮ ಕೊಲೀಗ್ ಕಾವ್ಯ ಕ್ರಿಸ್ಟೋಫರ್ ಇದ್ದಾರಲ್ಲ, ಸೊ ಅವರು ನಾನು ಎಲ್ಲ ಹೋದಾಗ ವಿಡ್ ಮೀಟ್ ಆಕ್ಟರ್ಸ್. ಸೊ ಅವಾಗ ಅದು ಒಡನಾಟ ಬಂತು. ಆಮೇಲೆ ಹೇಳ್ತಾ ಇದ್ರು ನಾನು ಇದು ಮಾಡ್ತೀನಿ. ಸೊ ಅವಾಗ ಟೈಮ್ ಇರ್ತಾ ಇತ್ತಲ್ಲ, ಅವ್ರು ಏನಾದ್ರು ಹೇಳಿದ್ರೆ ನಾನೇ ಬರ್ದ್ಬಿಟ್ಟು ಬರೀತಾ ಇದ್ದೆ. ಸೊ ಐ ವುಡ್ ಬಿ ಬೆಳಗ್ಗೆ IT ರಿಪೋರ್ಟರ್, ಮಧ್ಯಾಹ್ನ ಸಿನಿಮಾ ರಿಪೋರ್ಟರ್, ರಾತ್ರಿ ಕ್ರೈಮ್ ರಿಪೋರ್ಟರ್. ಬರೆಯೋದಿಷ್ಟ, ಸೊ ಬರಿತಾನೆ ಇದೆ. ದೆನ್ ಅದಾದ್ಮೇಲೆ ನಿಮ್ಗೂ ಗೊತ್ತು, ಮೀಡಿಯಾದಲ್ಲಿ ಯು ಹ್ಯಾವ್ ಟು ಚೂಸ್ ಒಂದ್ ಏನಾದ್ರೂ ಸ್ಪೆಷಲೈಸೇಷನ್. ಸೊ ಆವಾಗ ನಮ್ ಮೇನ್ ಎಡಿಟರ್ಗಂತೂ ಇಲ್ಲ, ಸಿ ಯು ಆರ್ ಅ ಸ್ಪೆಷಲಿಸ್ಟ್, ಬಿಕಾಸ್ ಯಾರು ಸ್ಟಾರ್ಟ್ಅಪ್ಸ್ ಬಗ್ಗೆ ಬರೀತಾ ಇಲ್ಲ. IT ಯು ಹ್ಯಾವ್ ಕ್ರ್ಯಾಕ್ ದಟ್, ಬಿಡಬೇಡ, ಯು ವಿಲ್ ಬಿ ಎ ನೀಶ್ ಅಂತ. ಬಟ್ ಈ ಸಿನಿಮಾಗೆ ಇರೋ ಮ್ಯಾಗ್ನೆಟಿಕ್ ಪುಲ್ IT-ಗೆ ಅಷ್ಟೇನ್ ಕಾಣಿಸ್ಲಿಲ್ಲ. ಸಿನಿಮಾ ಪುಲ್ ಮೀ ಹಾರ್ಡರ್, ಸೊ ಐ ಆಮ್ ಹಿಯರ್. ಒಂದು ಆಯ್ಕೆ ಅದು ಇದನ್ನ ಆಯ್ಕೆ ಬಂದ್ಬಿಟ್ಟೆ ಇಲ್ಲಿ. ಸೊ ದಟ್ಸ್ ವೆನ್ ಇಟ್ ಸ್ಟಾರ್ಟೆಡ್. ಸೊ ಸ್ಲೋ ಆಗಿ ಐ ಹ್ಯಾವ್ ಬೀನ್ ಇಲ್ಲಿ ಬೆಂಗಳೂರು, ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಡೆಕ್ಕನ್ ಕ್ರಾನಿಕಲ್, DNA, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಒಂದು ಆಲ್ಮೋಸ್ಟ್ 11-12 years. ಅಲ್ಲಿ ಐ ವಾಸ್ ಬಾಂಬೆ ಟೈಮ್ಸ್ ಅಲ್ಲಿದ್ದೆ, ಚೆನ್ನೈ ಟೈಮ್ಸ್ ಅಲ್ಲಿದ್ದೆ, ಬ್ಯಾಂಗ್ಳೂರ್ ಟೈಮ್ಸ್ ಅಲ್ಲಿ ಅಂತೂ ತುಂಬಾ ಟೈಮ್ ಇದೆ. ಸೊ ಅಲ್ಲಿ ವಿಮರ್ಶೆ ಎಲ್ಲ ಮಾಡ್ತಾ ಎಂಡಲ್ಲಿ ಓಕೆ ಇಷ್ಟ ಆಗಿದೆ. ದೇರ್ ವಾಸ್ ದಿಸ್ ಕಾಲಿಂಗ್ ಟು ಬಿ ಆನ್ ದ ಅದರ್ ಸೈಡ್. ಸೊ ಇಟ್ ವಾಸ್ ಅ ಡಿಸಿಷನ್ ಐ ಹ್ಯಾಡ್ ಟು ಟೇಕ್. ಒಂದು 2022 ಓಕೆ ಲೆಟ್ಸ್ ಟ್ರೈ ಮೈ ಲಕ್ ಅಂತ ಬಿಟ್ಟೆ. ಇಮ್ಮಿಡಿಯೇಟ್ ಆಗಿ ಏನು ಕೈಘಟನೆ ಏನಾದ್ರು ಆಯ್ತಾ? ಏನು ಕೈಘಟನೆ ಏನಿಲ್ಲ, ಸುಮ್ಮನೆ ಚೇಂಜ್ ಆಗ್ಬಿಟ್ಟು ಸಾಕಾಗುತ್ತೆ. ಐ ಮೀನ್ ಯುವರ್ ಕ್ಯೂರಿಯಸ್ ಮೈಂಡ್ಗೆ ಅದು ಒಂದ್ ಜಾಗದಲ್ಲಿ ಕೂಡ ಇಲ್ಲ, ಅದು ಹೋಗ್ಬೇಕು ಎಲ್ಲಾದ್ರೂ ಒಂದು. ಸೊ ಅಲ್ಲಿ ಬಂದಾಗ ಒಂದ್ 2-3 ವರ್ಷ ಬ್ರೇಕ್ ತಗೊಂಡ್ಬಿಟ್ಟು ಏನಾದ್ರು ಬರೆಯೋಣ, ಒಂದ್ ನಾವೆಲ್ ಬರೆಯೋದು, ಒಂದ್ ಸಿನಿಮಾ ಬರೆಯೋದು, ಆ ತರ ಒಂದು. ಅಂಡ್ ಐ ಹ್ಯಾಡ್ ನೆವರ್ ಟೇಕನ್ ಅ ಪಾಸ್. ಸೊ ಒಂದ್ ಪಾಸ್ ತಗೊಳ್ಳೋಣ ಅಂತ ಲೈಫಲ್ಲಿ ಇತ್ತು. ಬಟ್ ಆ ಪಾಸ್ ಬಂದಿಲ್ಲ ಇವತ್ತು ತನಕನೂ. ಐ ಕ್ವಿಟ್. ಅದೇ ಟೈಮ್ಗೆ
Ramya started her production house, and our cinema Swati Muthina Malayaniage, she was like, okay, I worked as a executive producer. ಬಟ್ ಅದರಿಂದ ಮೊದಲೇ ಸಂಪರ್ಕ ಇತ್ತಲ್ಲ ನಿಮಗೆ, ಅದು ಆಫ್ ಕೋರ್ಸ್ ಹೇಗೆ ಅದು? ಅದು ಥ್ರೂ ವರ್ಕ್ ಓನ್ಲಿ ಮೇಜರ್ಲಿ. ಬಟ್ ಅದು ಆ ವರ್ಕಲ್ಲಿ ಹೆಂಗಂದ್ರೆ ನನಗೆ ಬೀಟ್ ಎವ್ರಿ ಒನ್ ಲೈಕ್ ತುಂಬಾನೇ ಐ ಆಮ್ ವೆರಿ ಬ್ಲೆಸ್ಡ್ ಟು ಸೇ ಅ ಲಾಟ್ ಆಫ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ಲರೂ ದೇ ಆರ್ ಫ್ರೆಂಡ್ಸ್ ದಟ್ ಹ್ಯಾವ್ ಅರ್ನ್ಡ್ ಥ್ರೂ ದೀಸ್ 2.5 decades. ಬಟ್ ಅದು ಯಾಕೆ ಅಂದರೆ ನಾನು ಅವ್ರನ್ನ ಐ ವುಡಂಟ್ ಲುಕ್ ಎಟ್ ದೆಮ್ ಆಸ್ ಬರೀ ಒಂದು ನ್ಯೂಸ್ ಆರ್ಟಿಕಲ್ಗೆ ಬರೀ ಒಂದು ವಸ್ತು ಅಂತ ನೋಡ್ತಾ ಇರಲಿಲ್ಲ. ಅವ್ರ ಹತ್ರ ಇತ್ತು ದೇ ಆರ್ ಪೀಪಲ್ ಆ್ಯಂಡ್ ಐ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದರ್ ಲೈಫ್ ಒಂದು ಒಡನಾಟ ಬಂದ್ಬಿಡ್ತು ಒಂದಿಷ್ಟು ಜನರ ಜೊತೆ. ಸೊ ಅದು ಕಂಟಿನ್ಯೂ ಆಗಿದೆ ಎಷ್ಟೋ ಜನರದ್ದು ಅದು. ಸೊ ಎಷ್ಟೋ ಲೈಕ್ ಅ ಲಾಟ್ ಆಫ್ ದೆಮ್ ಹೇಳಿದ್ರು, ಈಗ ಬೆಂಗಳೂರು ಟೈಮ್ಸ್ ಬಿಟ್ಟಿದೆಯಲ್ಲ ಈಗ ಗೊತ್ತಾಗತ್ತೆ, ಯಾರು ಸಂಪರ್ಕ ಮಾಡಲ್ಲ ಮೀಡಿಯಾ. ನನಗಂತೂ ಕಾನ್ಫಿಡೆನ್ಸ್ ಇತ್ತು. ನನಗೆ ಆ ಥರ. ಈಗ ರಮ್ಯಾ ಜೊತೆ ಹೋಗುವಾಗ ನಿಮಗೆ ಏನೋ ಒಂದು ಹೆಮ್ಮೆ ಇತ್ತಾ? ಹಾಂ ಸರ್, ಬಿಕಾಸ್ ಅವ್ರದ್ದು ಆಲೋಚನೆ ತುಂಬ ಚೆನ್ನಾಗಿದೆ. ಬಿಕಾಸ್ ಅವರು ಇಂಡಸ್ಟ್ರಿನಲ್ಲಿ 2 ದಶಕಗಳ ಮೇಲೆ ಇದ್ರು. ಸೊ ಅಲ್ಲಿ ಅವ್ರಿಗೆ ಐಡಿಯಾ ಏನಿತ್ತಂದ್ರೆ ಮಹಿಳಾ ಪ್ರಧಾನ ಸಿನಿಮಾ ಮಾಡಲೇಬೇಕು ಅಂತ ಒಂದು ಇದು. ಬಿಕಾಸ್ ಎಷ್ಟೋ ಕತೆಗಳಲ್ಲಿ ಹೀರೋಯಿನ್ಸ್ ನ ಒಂದು ಇಲ್ಲ ವಸ್ತು ಅಂತನೂ ಇಲ್ಲ, ಆಫ್ಟರ್ ಥಾಟ್ ಎಲ್ಲ ನಾನೇ ನೋಡಿದ್ದೀನಿ ಎಷ್ಟೋ ಟೈಮ್ಸ್ ಜನರು ಬರ್ತಾರಲ್ಲ, ಸಿನಿಮಾ ಎಲ್ಲ ಮುಗ್ದಿದೀವಿ, ಈಗ ಮೇಡಮ್ ಒಂದು 20 ದಿವಸ ಬ್ಯಾಲೆನ್ಸ್ ಇದೆ, ಒಂದು ಹೀರೋಯಿನ್ ಬೇಕು ಅಂತ ಎಷ್ಟೋ ಜನ ಇವತ್ತು ಕೇಳ್ತಾರೆ. ಎಲ್ಲ ಸಿನಿಮಾ ಶೂಟ್ ಮಾಡಾದ್ಮೇಲೆ ಹೀರೋಯಿನ್. ಸೊ ಎಲ್ಲ ಸಿನಿಮಾ ಶೂಟ್ ಆದ್ಮೇಲೆ ಹೀರೋಯಿನ್ ನ ಹೆಂಗ್ ಮಧ್ಯದಲ್ಲಿ ಪ್ಲೇಸ್ ಮಾಡ್ತೀರಾ ಅಂತ ನಂಗೆ ಇವತ್ತು ಅರ್ಥ ಆಗಿಲ್ಲ. ಸೊ ಆ ತರ ಇರುವಾಗ ಇವರು ಆ ಫೀಮೇಲ್ ಲೆಡ್ ಸ್ಟೋರೀಸ್ ಅಂತ ಇದೆಯಲ್ಲ, ಅದು ತುಂಬಾನೇ ಇಷ್ಟ ಆಯ್ತು. ದೆನ್ ಆ ಸಿನಿಮಾ ಥ್ರೂ ನನಗೆ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ಯೂನಿವರ್ಸಿಟಿ. ಸ್ನೇಹ ಒಂದು ಪ್ಲಸ್ ದ ಥಿಂಗ್ ಇಸ್ ಐ ಥಿಂಕ್ ಅವರು ಒಂದು ಮೀಟಿಂಗ್ ಇತ್ತು ಬೇರೆ ಯಾವುದೋ ಚಿತ್ರದ್ದು ಒಂದ್ ಕತೆ. ನನ್ನ ಫ್ರೆಂಡು ಮೌಂಟ್ ಕಾಮಲಲ್ಲಿ ನನ್ನ ಕ್ಲಾಸ್ಮೇಟ್ ಅವಳು ಒಂದು ಕತೆ ಬರ್ತಿದ್ಲು. ಸೊ ಅವಳಿಗೆ ಶಿ ವಾಂಟೆಡ್ ಟು ಕಾಸ್ಟ್ ರಮ್ಯಾ ಅಂತ. ಸೊ ಒಂದು ಮೀಟಿಂಗ್ ಮಾಡಿಸಿದ್ವಿ. ಆವಾಗ ಮಾತಾಡ್ತಾ ಇರೋವಾಗ ನಾನು ಡಿಸ್ಕಷನ್ ಮಧ್ಯೆ ವಿ ಆರ್ ಡಿಸ್ಕಸಿಂಗ್ ಎಲ್ಲ ಸ್ಟೋರಿ ಕೇಳಾದ್ಮೇಲೆ ಕಾಸ್ಟಿಂಗ್ಗೆ ಇವ್ರು ಚೆನ್ನಾಗಿರ್ತಾರೆ, ಇದು ಹಿಂಗೆ ಮಾಡಬೇಕು, ಅದು ಲೈಕ್ ನಿಮಗೆಲ್ಲ ಇಷ್ಟೆಲ್ಲ ಜ್ಞಾನ ಇದೆಯಲ್ಲ, ವೈ ಡೋಂಟ್ ಯು ಕಮ್ ಅಂಡ್ ಬಿ ಪಾರ್ಟ್ ಆಫ್ ಇಟ್, ಐ ಆಮ್ ಸ್ಟಾರ್ಟಿಂಗ್, ಸೊ ಇಟ್ ವುಡ್ ಬಿ ನೈಸ್ ಟು ಹ್ಯಾವ್ ಯು ಅರೌಂಡ್ ಅಂತ. ಆವಾಗ ಆ ಥರ ಒಂದು ಕಾನ್ವರ್ಸೇಷನ್ ಆಗಿತ್ತು. ಸೊ ಹಂಗೆ ಶುರು ಆಗಿತ್ತು ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಒಂದು ಆಲೋಚನೆ ಏನೋ ಒಂದು ಮ್ಯಾಚ್ ಆಯಿತು. ಬಿಕಾಸ್ ಬರೀ ಸ್ನೇಹದಲ್ಲಿ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಯೂನಿಟ್ ಟ್ರಸ್ಟ್ ಈಚ್ ಅದರ್ ಆಲ್ಸೋ ಇತ್ತು. ಸೊ ಆ ಥರ ಆಯಿತು. ಸಲಹೆ ಏನಾದರೂ ಕೊಡ್ತಾ ಇದ್ರಾ? ಸಲಹೆ ವಾಸ್ ದೇರ್. ಇಟ್ ವಾಸ್ ಅ ವೆರಿ ಫ್ರೆಂಡ್ಲಿ, ಇಟ್ ವಾಸ್ ಅ ವೆರಿ ಮ್ಯೂಚುಲಿ ರೆಸ್ಪೆಕ್ಟ್ಫುಲ್ ಸ್ಪೇಸ್. ಆ ಟೀಮಲ್ಲೇ ಬರೀ ಒಂದು 4-5 ವಿಮೆನ್ ಮೇಜರ್ಲಿ ನಮ್ಮ ಟೀಮಲ್ಲಿ ಇದ್ವಿ. ಸೊ ಎಲ್ಲರೂ ಇಟ್ ವಾಸ್ ವೆರಿ ನೈಸ್. ಅದು ಮೊದಲನೇ ಸಿನಿಮಾ. ಅದಾದ್ಮೇಲೆ ಸ್ವಾತಿ ಮುತ್ತಿನ ಮಳೆಯನಿ ನನಗೆ ಆಲ್ಮೋಸ್ಟ್ ಒಂದು ಒಳ್ಳೆ ಯೂನಿವರ್ಸಿಟಿ ಥರ ಆಯಿತು. ಎಲ್ಲ ಫ್ರಮ್ ಇನ್ಸೆಪ್ಷನ್ ಟು ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ರಿಲೀಸ್, ಥ್ರೂ ಮಾರ್ಕೆಟಿಂಗ್ ಎಲ್ಲ ಒಂದು ಸ್ವಲ್ಪ ಐ ಅಂಡರ್ಸ್ಟುಡ್ ಇಟ್. ಅದಾದಮೇಲೆ ಒಂದು 6 ಅದರ್ ಸಿನಿಮಾ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿ ಐ ವಾಂಟೆಡ್ ಟು, ಬಿಕಾಸ್ ಎಲ್ಲೋ ಐ ವಾಂಟ್ ಟು ಬಿಕಮ್ ಅ ಫಿಲ್ಮ್ ಮೇಕರ್, ಅದು ಒಂದಿದೆ. ಸೊ ಅಲ್ಲಿಂದ ಫಸ್ಟ್ ಸ್ಟೆಪ್ ಅಲ್ಲಾಯಿತು. ಸೊ ಅದೀಗ ತಾನೇ ಫಸ್ಟ್ ಸ್ಟೆಪ್ ವಾಸ್ ರಿಯಲೈಸ್ ಲಾಸ್ಟ್ ವೀಕೆಂಡ್. ನಂದು ಮೊದಲನೇ ಡಿರೆಕ್ಷನ್ ಒಂದು ಕಿರುಚಿತ್ರ, ಐ ಗಾಟ್ ದ ಫಸ್ಟ್ ರನ್ನರ್ ಅಪ್ ಇನ್ ದ ಬ್ಯಾಂಗ್ಳೂರ್ ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್. ನಾನು ಕಳಿಸಿದ್ವಿ, ಅದು ಮೌನರಾಗ ಅಂತ. ನೀವು ಫೇಸ್ಬುಕ್ ಅಲ್ಲೂ ವಿಶ್ ಮಾಡಿದ್ರಿ. ಎಸ್, ಶ್ರುತಿ ಹರಿಹರನ್ ಅವರು ಆಕ್ಟ್ ಮಾಡಿರೋದು. ಸೊ ಅದು, ಸೊ ಅಲ್ಲಿಂದ ಸ್ಲೋಲಿ ಮೂವ್ ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ, ಎಲ್ಲ ರೆಡಿ ಮಾಡಿ. ಟೋಟಲಿ ರಮ್ಯಾ ಅಂದ್ರೆ ಏನು? ರಮ್ಯಾ ಇಸ್ ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತೀನಿ. ಹಾ ಸರ್, ಅದು ಆ ಸಬ್ಜೆಕ್ಟ್ ಅಲ್ಲ, ಈಗ ನಿಮ್ಮ ಸಬ್ಜೆಕ್ಟ್ ಇಲ್ಲ. ಬಟ್ ಅವರು ಶಿ ಇಸ್ ಅ ವೆರಿ ಶಿ ಈಸ್ ಅ ಪವರ್ ಹೌಸ್ ಆಫ್ ಅ ಪರ್ಸನ್ ಅಂತ ಹೇಳ್ಬೋದು ಅಷ್ಟೇ ಸರ್. ಇಂಡಸ್ಟ್ರಿಯಲ್ಲಿ ಯಾರು ತುಂಬ ಹತ್ತಿರ ಅಂದ್ರಲ್ಲ, ನೀವು ಕಲ್ಪಿಸೋದು ಇದು ಹೀರೋ ದರ್ಶನ್ ಆಗಿರಲಿ, ಸುದೀಪ್ ಆಗಿರಲಿ, ಯಶ್ ಆಗಿರಲಿ, ಗಣೇಶ್ ಆಗಿರಲಿ, ರಮೇಶ್ ಆಗಿರಲಿ, ಯಾರೇ ತುಂಬ ಇಷ್ಟ ಆದ ನಾಯಕ ನಟರು? ಸರ್ ಅನಂತ್ ಸರ್. ಸರ್ ಮಂಗಳೂರು ಗೊತ್ತಾ, ಮಂಗಳೂರಿನಲ್ಲಿ ಸಿಕ್ಕಾಪಟ್ಟ ಅಭಿಮಾನಿಗಳವರಿಗೆ. ಇಲ್ಲ, ಅನಂತ್ ಸರ್ ಇಸ್ ಬಿಕಾಸ್ ಕಮಲ್ ಹಾಸನ್ ಬಂದ್ಬಿಟ್ಟು ಅವ್ರ ಪಿಕ್ಚರ್ ನೋಡ್ತಾ ಇರೋದಂದ್ರೆ, ಕಮಲ್ ಸಂಬಡಿ ಆಲ್ಸೋ ನನ್ಗೆ ತುಂಬಾ ಇಷ್ಟ. ಅವ್ರಿಗೆ ಐಡಲ್ ಅಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೌದು ಸರ್. ಅನಂತ್ ಸರ್
ಪ್ಲಸ್ ಅವ್ರದ್ದೇನು ಇಷ್ಟ ಅಂದರೆ ಅಗೇನ್ ದ ಪರ್ಸನ್ ಬಿಹೈಂಡ್ ದ ಸ್ಟಾರ್ ದಟ್ ಹಿ ಇಸ್ ಒಂದು ಚಿಕ್ಕ ಮಗು ಅಟ್ ಟೈಮ್ಸ್ ಬಿಕಾಸ್ ನನಗೆ ಇವತ್ತು ಜ್ಞಾಪಕ ಇದೆ, ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೆಸ್ ಮೀಟಲ್ಲಿ ಆ ರೇಣುಕಾಂಬ ಥಿಯೇಟ್ರಲ್ಲಿ 2ನೇ ರೋಡ್ನಲ್ಲಿ ನಾಲಿ ಕೂತೆ ಬಂದ್ಬಿಟ್ಟು ಅಷ್ಟೇ ನಾನು ಪಕ್ಕ ಕೂರ್ತೀನಿ ಅಂತ ಇಲ್ಲಿ ಕೂತ್ಬಿಟ್ರು. ಅಲ್ಲಿ ಸ್ಟೇಜಿಂದ ರಿಷಬ್ ಅವ್ರು ಕರೀತಾ ಇದ್ದಾರೆ. ಅವ್ರು ಇಲ್ಲ ನಾನು ಕಳಿಸ್ಬಿಡ ನನ್ನ, ನಾವಿಲ್ಲ ಕೂತ್ಕೊಂಡು ಎಲ್ಲರ ಮೇಲೆ ವಿಲ್ ಸಿಟ್ ಅಂಡ್ ಹ್ಯಾವ್ ಫನ್ ನೋಡಿ ಮಾತಾಡೋದು ಕೇಳ್ತಾ ಆಮೇಲೆ ಪಾಪ ಹೋಗ್ಲೇಬೇಕಾಗಿತ್ತು. ಬಟ್ ಆ ಥರ ಇದೆಯಲ್ಲ, ದಟ್ ಇನ್ನೋಸೆನ್ಸ್ ಇಸ್ ನಾಟ್ ಲಾಸ್ಟ್, ವಿಚ್ ಇಸ್ ವಾಟ್ ಮೇಕ್ಸ್ ಹಿಸ್ ಟ್ಯಾಲೆಂಟ್ ನಾಟ್ ಡೈಲ್ಯೂಟೆಡ್ ಅಂತ ಹೇಳ್ಬೋದು. ಇಡೀ ಇಂಡಿಯಾಕ್ಕೆ ಒಂದು ಹೆಮ್ಮೆ ಪಡುವಂತ ಒಬ್ಬ ಕಲಾವಿದ, ಜೆಮ್ ನಟ ಅಂತ ಹೇಳ್ಬಾರ್ದು, ಕಲಾವಿದ ಅವರು. ಹೌದು ಸರ್, ಅಲ್ವಾ? ಹೌದು ಸರ್. ಸೊ ಮನೆಗೆ ಹೋಗಿದ್ದೀರಾ? ಹಾಂ ಸರ್, ಎಸ್ ಸರ್. ಸಂದರ್ಶನಕ್ಕಾಗಿ ಹೀಗೆ ಸಂದರ್ಶನಕ್ಕಾಗಿ ಪ್ಲಸ್ ಕೆಲಸಕ್ಕಾಗಿ ಒಂದ್ಸತಿ. ಗಾಯತ್ರಿ ಅಮ್ಮ, ಹಾಂ ಸರ್, ಎಸ್. ಒಳ್ಳೆ ಟ್ರೀಟ್ ಮಾಡ್ತಾರಲ್ಲ. ಹೌದು, ಎಸ್ ಸರ್. ಎಸ್. ಶಂಕರ್ನಾಗ ನೀವು ಭೇಟಿ ಆಗ್ಲಿಕ್ಕೆ ಆಗಲ್ಲ? ಇಲ್ಲ ಸರ್, ಐ ಮೀನ್ ಆಸ್ ಎ ಚೈಲ್ಡ್ ಜ್ಞಾಪಕ ಇದೆ. ಐ ಥಿಂಕ್ ಕಂಟ್ರಿ ಕ್ಲಬ್ ಅಲ್ಲೋ ಎಲ್ಲೋ ನೋಡಿದ್ದೀನಿ. ಅದು ಇನ್ನೊಂದು ಎನರ್ಜಿ. ಸೊ ಆವಾಗ ನೋಡಿರೋದು ಜ್ಞಾಪಕ ಇದೆ. ಆ ಥರ ನನ್ಗೆ ಅದೆಲ್ಲ ವೆರಿ ವಿಯರ್ಡ್ಲಿ ಕನೆಕ್ಷನ್ಸ್ ಆ ಥರ ಇದೆ. ಸೊ ಹಂಗೆ ನೋಡಿದ್ದೀನಿ. ಸಿನಿಮಾದ ಕ್ರೇಜ್ ಇದೆಯಾ? ಹಾ, ನನ್ಗಂತೂ ಸಿನಿಮಾ ನೋಡೋದಂತೂ ತುಂಬಾನೇ ಇಷ್ಟ. ಚಿಕ್ಕ ವಯಸ್ಸಿಂದಾನು ನಾನು ಹಾಗೆ ಆಗ್ಬೇಕು, ಸಿನಿಮಾದಲ್ಲಿ ಹೀಗೆ ಆಗ್ಬೇಕು ಅಂತ ಇದಲ್ಲ. ಆಫ್ ಕೋರ್ಸ್ ಐ ವಾಂಟ್ ಟು ಡೂ ಗುಡ್ ಸಿನಿಮಾ ಅಂತ ಒಂದು ಇದೆ ಸಿನಿಮಾ. ನನ್ಗೆ ಅದೇ. ಸೊ ಫಾರ್ ಇನ್ಸ್ಟೆನ್ಸ್, ಈ ಮೊದಲನೇ ಸ್ಟೆಪ್ ನಾನು ತಗೊಂಡಿದ್ದು ಟುವರ್ಡ್ಸ್ ಡೈರೆಕ್ಷನ್ ವಾಸ್ ದಟ್. ಹೆಂಗೆ ತೋರಿಸ್ಕೊಳ್ಳೋದು, ಬಿಕಾಸ್ 20 ವರ್ಷ ನಾನು ಐ ಹ್ಯಾವ್ ಬೀನ್ ಅ ಜರ್ನಲಿಸ್ಟ್ ಆ್ಯಂಡ್ ಅ ಕ್ರಿಟಿಕ್. ಓಕೆ. ಸೊ ಒಂದು ಪರ್ಸೆಪ್ಷನ್ ಇದೆ ಸುನೈನಾ ಸುರೇಶ್ ಅಂದರೆ ಇದು. ಬಟ್ ಅದನ್ನು ಬ್ರೇಕ್ ಮಾಡೋದು ಹೆಂಗೆ, I want to create my own visiting card in that way. Yes, visiting card. So address. Yes. So ಅದು ನನ್ನ ಮೊದಲನೇ ಕಿರುಚಿತ್ರ. ಸೊ ಈಗ ಜನರಿಗೆ ವಾಟ್ ಐ ಡು, ಎಷ್ಟೋ ಜನರು ದೇ ಇನ್ವೆಸ್ಟ್ ಇನ್ ಫಿಲ್ಮ್ ಸ್ಕೂಲಲ್ಲಿ ಹೋಗ್ಬಿಟ್ಟು ಒಂದು ಕೋರ್ಸ್ ಇಲ್ಲ. ನಾನು ಐ ಲರ್ನ್ ಆನ್ ದ ಜಾಬ್. ಐ ಗಾಟ್ ದ ಬೆಸ್ಟ್ ಆಫ್ ಪೀಪಲ್. ಎಲ್ಲರೂ ಕೊಲಾಬ್ರೇಟ್ ಮಾಡೋದು. ಫಾರ್ ಇನ್ಸ್ಟೆನ್ಸ್ ಶ್ರುತಿ ಹರಿಹರನ್ ನನಗೆ ಎಷ್ಟು ಒಳ್ಳೆ ನಟಿ ಆ್ಯಂಡ್ ಅ ವೆರಿ ಡಿಯರ್ ಫ್ರೆಂಡ್ಸ್ ಅವರಿದ್ರು. ನನಗೆ ಸಂಯುಕ್ತ ಹೊರನಾಡು, ಸೂರಜ್ ಗೌಡ, ಅನಿರುದ್ಧಾಚಾರ್ಯ, ರಾಜಶ್ರೀ ಪೊನ್ನಪ್ಪ, ಹರ್ಷಿಲ್ ಕೌಶಿಕ್, ಸುವಿಶ್ ಅಂತ ಎಲ್ಲರೂ ದೇ ಆಲ್ ಕೇಮ್ ಟುಗೆದರ್. ಆಮೇಲೆ ಒಂದು ಚಿಕ್ಕ ಮಗು ಈಗ 6 ವರ್ಷ, ಅಗ್ನಿವ್ ಅಂತ, ಸೋಷಿಯಲ್ ಮೀಡಿಯಾದ ಆಲ್ಮೋಸ್ಟ್ 1 million ಫಾಲೋವರ್ಸ್ ಇದೆ ಆ ಹುಡುಗನ್ಗೆ. ಅವನು ಶ್ರುತಿ ಮಗನ್ ಥರ ಆ್ಯಕ್ಟ್ ಮಾಡಿದ್ದಾನೆ. ಅಮೇಝಿಂಗ್. ಒಂದು ಈಸ್ ಅ ಚೈಲ್ಡ್ ಪ್ರಾಡಿಜಿ. ಸಾವನಿದ್ದಾನೆ. ನನ್ನ ಟೆಕ್ನಿಷಿಯನ್ಸ್ ಆಲ್ಸೋ ಐ ಗಾಟ್ ಇವರು ಪ್ರೀತಾ ಜಯರಾಮನ್, ಬಡವ ರಾಸ್ಕಲ್, ಧೂಮಮ್ಮು ಅವರೆಲ್ಲ. ನೀವು ಈ ಶಾರ್ಟ್ ಫಿಲ್ಮ್ ಮಾಡುವಾಗ ಕರಿತೀರಿ, ಜರ್ನಲಿಸ್ಟ್ ಅಂತ ಭಯ ಬಿದ್ದವರು ಬರ್ತಾರ ಅಥವಾ ರೆಸ್ಪೆಕ್ಟ್ ಕೊಟ್ಟು ಅಥವಾ ಸಬ್ಜೆಕ್ಟ್ ನೋಡ್ಕೊಂಡ? ಇಲ್ಲ, ಸ್ವಲ್ಪ ಅಷ್ಟು ಭಯ ಬಿಟ್ಟಾಯ್ತು. ನಾನು ನೋಡಿದ್ರೆ ಯಾರು ಭಯ ಪಡಲ್ಲ. ಅಲ್ಲಲ್ಲ, ಮಗು ಸುಮ್ಮನೆ ಮಗು, ಅದ್ರಲ್ಲೇನು ಅನುಮಾನ ಇಲ್ಲ. ಬಟ್ ಜರ್ನಲಿಸ್ಟ್ ಕರೆಯುವಾಗ ನಾನು ಹೋಗೋದಿದ್ರೆ ಇಲ್ಲ ಸರ್, ಇದು ಆಲ್ಮೋಸ್ಟ್ ಅದೇ ನಾನು ಹೇಳಿದ್ನಲ್ಲ, ಮೋಸ್ಟ್ ಆಫ್ ದೆಮ್ ಹ್ಯಾವ್ ಬೀನ್ ಫ್ರೆಂಡ್ಸ್ ಥ್ರೂ ದ ಇಯರ್ಸ್. ಆಮೇಲೆ ಪ್ರೀತಾ ಅವರು ಫಾರ್ ಇನ್ಸ್ಟೆನ್ಸ್ ಇದು ಫೋಟೋ ಬಂದಿತ್ತಲ್ಲ ಲಾಸ್ಟ್ ಇಯರ್ ಪಿಕ್ಚರು, ಅದರದ್ದು ಪ್ರೀಮಿಯರಲ್ಲಿ ಕೂತ್ಬಿಟ್ಟು ನಾನು ಅವರು ಇನ್ನೊಬ್ರು ವೃಂದಾ ಅಂತ ನನ್ನ ಕ್ಲಾಸ್ಮೇಟ್, ಶಿ ದ ಫಿಲ್ಮ್ ಮೇಕರ್ ಆಲ್ಸೋ, ಆಮೇಲೆ ಸಿಂಧು ಮೂರ್ತಿ ಎಲ್ಲರೂ. ಸೊ ಪ್ರೀತಾ, ವೃಂದಾ, ಆಮೇಲೆ ಸಿಂಧು ಎಲ್ಲರೂ ಸುನೈನಾ ಸಿ they're not buying good Kannada films in OTT. Why don't you go get a job in OTT? You should be the kind of person should be a decision maker ಅಂತ ಹೇಳ್ತಾ ಇದ್ರು. ಸೊ ನಾನು I don't want to be that person. Instead I want to make a good film that they will come and say okay, ಈ ಕನ್ನಡ ಪಿಕ್ಚರ್ ನಾನು ತಗೋತೀನಿ ಅಂತ. ಸೊ ಆವಾಗ ಪ್ರೀತಿ ಸಿಕ್ಕು ನೀನು ಡೈರೆಕ್ಷನ್ ಮಾಡ್ತೀಯ ಅಂತ. ಸೊ ನೆಕ್ಸ್ಟ್ ಡೇ ಕಾಫಿಗೆ ಭೇಟಿ ಆದ್ವಿ. ನಂಗೆ 2-3 ಕತೆಗಳು ಹೇಳ್ದೆ. ಇದು ನನ್ನ ಮೊದಲನೇದು, ಇದು ನಾನು ಎಲ್ಲ ಮಾಡ್ತೀನಿ ನಿನ್ನ ಜೊತೆ, ಲೆಟ್ಸ್ ಕೊಲಾಬ್ರೇಟ್ ಅಂತ ಶುರು ಮಾಡಿದ್ವಿ. ಪ್ಲ್ಯಾನ್ ಮಾಡಿದ್ವಿ. 2 ದಿವಸ 20 ನಿಮಿಷದ ಸಿನಿಮಾ 2 ದಿವಸದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿ ರೆಡಿಯಾಗಿ ಈಗ ಫೆಸ್ಟಿವಲ್ ರನ್ ಶುರು ಆಗಿದೆ. ನೋಡಬೇಕು ಏನು ಮಾಡೋದು ಅಂತ. ಸೊ ಒಂದು ಆ್ಯಕ್ಚುಲಿ ಎಷ್ಟೋ ಜನರು ಇನ್ನೂ ನೋಡೋಕ್ಕಾಗಿಲ್ಲ, ಬಿಕಾಸ್ ಪ್ರೀಮಿಯರೇ ಆಗಿದ್ದು ಲಾಸ್ಟ್ ವೀಕೆಂಡು. ಸೊ ಈಗ ಒಂದು ಕಲಾವಿದರ ಸಂಘನೂ ಎಲ್ಲಾದರೂ ಒಂದು ಶೋ ನನ್ನ ಪ್ರೆಸ್ ಫ್ರೆಂಡ್ಸು, ಮೀಡಿಯಾ ಫ್ರೆಂಡ್ಸು, ಪ್ಲಸ್ ಇಂಡಸ್ಟ್ರಿ ಫ್ರೆಂಡ್ಸು ಎಲ್ರಿಗೂ ತೋರಿಸೋದು ಒಂದು ಪ್ಲ್ಯಾನ್ ಇದೆ ಸರ್. ಜಸ್ಟ್ ಶ್ರುತಿ ಊರಲ್ಲಿರಲಿಲ್ಲ, ಸೊ ಅವಳು ಬಂದ್ಲು ವಾಪಸ್. ಓಕೆ ಓಕೆ. ಈ ಆ್ಯಕ್ಟಿಂಗ್ ಬಗ್ಗೆ ಹಾಂ ಸರ್, ಒಂದು ಐ ಆಮ್ ಆಫ್
I tried once. Tried because of Ramesh Arvind ಅವ್ರ ಪರ್ಸಿಸ್ಟೆನ್ಸ್. 3.5 ತಿಂಗಳು ಪುಷ್ ಮಾಡಿದ್ರು, ಮಾಡಿ 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 ಅಂತ. ಸೊ ಒಂದು ಸಿನಿಮಾದಲ್ಲಿ ಒಂದು 12 to 15 ದಿವಸದ ರೋಲ್ ಮಾಡಿದೆ ಅವ್ರದ್ದು ಡೈರೆಕ್ಷನ್. ಒಂದು ನಮ್ಮಣ್ಣ ಡಾನ್ ಬಂತು ಸರ್. ಯಾವುದು? ನಮ್ಮಣ್ಣ ಡಾನ್ ಅಂತ ಆ ಕಾಲದಲ್ಲಿ. ನಮ್ಮಣ್ಣ ಡಾನ್ ಯಾರು? ರಮೇಶ್ ಸರ್ ಡೈರೆಕ್ಟ್ ಮಾಡಿದ್ದು. ಸೊ ಅದರಲ್ಲಿ ಒಂದು ರೋಲ್ ಮಾಡಿದೆ. ಅದಾದ್ಮೇಲೆ ಇನ್ಫ್ಯಾಕ್ಟ್ ನಮ್ಮ ವಿಜಯ್ ಸರ್ತಿ ಅವರು, RGV ಸರ್, ಅವರು ನೋಡಮ್ಮ, ಅವರು ಇದ್ರು ಪಿಕ್ಚರಲ್ಲಿ. ಸೊ ನೋಡಮ್ಮ ನೀನು ಮಾಡಿದ್ಯಾ, ಇನ್ಮೇಲಿಂದ ನಾನು ಇನ್ನ ಕಳಿಸ್ತೀನಿ ಮಾಡು ಅಂತ. ಆಮೇಲೆ ನನ್ಗೆ ಜ್ಞಾಪಕ ಇದೆ, ಭಟ್ರು ಫೋನ್ ಮಾಡಿದ್ರು ಯಾವುದೋ ಒಂದು ಸಿನಿಮಾಗೆ. ಬಟ್ ನನಗೆ ಒಂದ್ಸತಿ ಒಂದು ಮಾಡಿದೆ. ಆ ಪ್ರೆಸ್ ಮೀಟಲ್ಲಿ ಒಂದು ಒಳ್ಳೆ ಆಮೇಲೆ ಇದು ಪ್ರೆಸ್ ಮೀಟಲ್ಲೂ ಹೇಳಿದೆ ಸರ್, ರಮೇಶ್ ಸರ್ ಜೊತೆ ಇನ್ನೊಂದು ಮಾಡ್ತೀನಿ ಅಂತ. ಆ್ಯಂಡ್ ಬಟ್ ಅದ್ ಬಿಟ್ಟು ಬೇರೆ ಏನು ಮಾಡಿಲ್ಲ. ಬಟ್ ಐ ವಾಸ್ ಅ ಎಕ್ಸ್ಪೀರಿಯನ್ಸ್. ಬಟ್ ಅವತ್ತು ಗೊತ್ತಾಯ್ತು ನನಗೆ ಸೆಟ್ಟಲ್ಲಿರೋ ಖಿಯಾಸ್ ತುಂಬ ಇಷ್ಟ. ಬಟ್ ಆಕ್ಟರ್ ಆಗೋ ತಾಳ್ಮೆ ಇಲ್ಲ. ಐ ಶುಡ್ ಬಿ ದ ಒನ್ ಕಾಲಿಂಗ್. ಅದು ಸೆಟ್ಟಲ್ಲಿರೋ ಖಿಯಾಸ್ ಪಾರ್ಟ್ ಇರಬೇಕು, ಬಟ್ ಆ ಖಿಯಾಸ್ನ ಸಹಿಸ್ಕೊಳ್ಳೋ ತಾಳ್ಮೆ ಆಕ್ಟರ್ ಥರ ಏನು ನಂಗಾಗಲ್ಲ. ಸೊ ನನಗೆ ಐ ರಿಯಲೈಸ್ ಐ ಆಮ್ ತೆರೆ ಹಿಂದೆ, ನಾಟ್ ತೆರೆ ಮೇಲೆ. ಸುದೀಪ್ ಹೇಗಿದ್ದಾರೆ? ಸುದೀಪ್ ಅವರು ನಮ್ಮ ಏರಿಯಾ ಅವರು, JP ನಗರ. ಐ ಹ್ಯಾವ್ ಮೆಟ್ ಹಿಮ್ ಮೋರ್ ಆಫನ್ ದ್ಯಾನ್ ಇದು. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ವೆನ್ ಐ ವಾಸ್ ಅ ಯಂಗ್ ರಿಪೋರ್ಟರ್ ಆಲ್ಸೋ ನೋಡಿದ್ದೀನಿ. ಹಿ ಈಸ್ ಸಂಬಡಿ ಹೂ ಮೇಕ್ಸ್ ದ ಹೋಲ್ ಎನ್ವೈರ್ಮೆಂಟ್ ಜೋವಿಯಲ್. ಅದು ಐ ರಿಯಲಿ ಎಂಜಾಯ್ಡ್ ದಟ್ ಹೋಲ್ ಟೈಮ್. ಸೊ ಆವಾಗ ಇದು ಯಾವುದು ನೀನಲ್ಲೋ ನಾನಲ್ಲೇ, ಆ ಟೈಮಲ್ಲಿ ಒಂದು ಸ್ಪೆಷಲ್ ಶೋ. ದಟ್ ವಾಸ್ ದ ಫಸ್ಟ್ ಟೈಮ್ ಪ್ರಾಬಬ್ಲಿ ಐ ಸಾ ಹಿಮ್ ಇನ್ ಹಿಸ್ ಎಲಿಮೆಂಟ್. ಆವಾಗ ಒಂದು 2-3 ಯಂಗ್ ಆಕ್ಟರ್ಸ್ನ ಒಂದು ಸ್ವಲ್ಪ ಫುಲ್ ಖಾಲಿ ಎಳಿಯೋದು ಇದು. ಸೊ ತುಂಬಾ ಚೆನ್ನಾಗಿತ್ತು ರಿಜಾಯ್ಸ್ ಥಿಯೇಟರ್ ಅಲ್ಲಿ. ಅದಾದ್ಮೇಲೆ ಸೀನ್ ಹಿಮ್ ಥ್ರೂ ದ ಇಯರ್ಸ್ ಇದು. ಸೊ ಹಂಗೆ. ಆ್ಯಂಡ್ ಹೀಸ್ ಬೀನ್ ಸಪೋರ್ಟಿವ್ ಬಿಕಾಸ್ ಲಾಸ್ಟ್ ನಾವು ಭೇಟಿ ಮಾಡಿದ್ದು ಭಟ್ರು ಸಿನಿಮಾ ಮನದ ಕಡ್ಲು. ಸೊ ಆವಾಗ ಅವ್ರ ಮನೆಯಲ್ಲೇ ಆಕ್ಚುಲಿ ನಾನು ಮೊದಲನೇ ಸತಿ ಅವ್ರ ಪಕ್ಕ ಕೂತ್ಕೊಂಡು ನೋಡಿದ್ದು ಅವ್ರ ಮನೆಯಲ್ಲಿ. ಸೊ ಆವಾಗ ಈ ವಾಸ್ ವೆರಿ ನೈಸ್ ಟು ದ ಟೀಮ್ ಅಂಡ್ ಆಲ್ ಆಫ್ ದ್ಯಾಟ್. ಸೊ ವೆರಿ ಸಪೋರ್ಟಿವ್ ಟು ನ್ಯೂ ಟ್ಯಾಲೆಂಟ್, ನ್ಯೂ ಆಕ್ಟರ್ಸ್. ಸೊ ಅದು ನನಗೆ ಇಷ್ಟ ಆಗುತ್ತೆ. ಒಂದು ಸೆಲ್ಫಿ ತಗೋಬೇಕು ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಜೊತೆ ತಗೊಳ್ತೀರಿ? ಸರ್ ನಾನು ಸೆಲ್ಫಿ ತಗೊಳ್ಳೋಕ್ಕೆ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಬ್ಯಾಡ್ ಪರ್ಸನ್ ಎಟ್ ಸೆಲ್ಫಿ. ಯೂಶ್ವಲಿ ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ನನ್ನ ಫ್ರೆಂಡ್ಸಲ್ಲಿ ಯಾರೋ ತಗೋತಾರೆ, ಅವ್ರು ಕಳಿಸ್ತಾರೆ. ಸೊ ನನಗೆ ಒಂದು 3-4 ಫ್ರೆಂಡ್ಸ್ ಇದ್ದಾರೆ ಇಂಡಸ್ಟ್ರಿ ಅವರೇ. ಸೊ ಅವ್ರು ಯೂಶ್ವಲಿ ದೇ ಬಿಕಮ್ ಮೈ ಡಿಫಾಲ್ಟ್ ಫೋಟೋಗ್ರಫರ್ಸ್. ಸೊ ಅದು ಒಂದಿದೆ. ಹಾಂ. ಬಟ್ ಆಸ್ ಸಚ್ ಯಾರ ಜೊತೆ ಅಂದರೆ ಸರ್ ಮೋಸ್ಟ್ ಆಫ್ ದಮ್ ಎಲ್ಲರೂ ಗೊತ್ತು. ಆ್ಯಂಡ್ ದೇರ್ ಆಲ್ ಲೈಕ್ ಈಗಂತೂ ತುಂಬ ಜನರ ಜೊತೆ ನೋಡೋಕ್ಕೆ ಹೆಮ್ಮೆ ಇದೆ ಸರ್. ಲೈಕ್ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿನ ಪೀಪಲ್ ಆರ್ ನೋಟಿಸಿಂಗ್ ಆ್ಯಂಡ್ ದೇ ಆರ್ ನಾಟ್ ನೋಟಿಸಿಂಗ್ ಬರೀ ಓಕೆ ಇವ್ರ ಸ್ಟಾರ್ ಅಂತಲ್ಲ, ಇವ್ರ ಪರ್ಫಾರ್ಮರ್, ಇವ್ರ ಹತ್ರ ಟ್ಯಾಲೆಂಟ್ ಇದೆ. ಫಾರ್ ಇನ್ಸ್ಟೆನ್ಸ್ ಮೊನ್ನೆ ಫಿಲ್ಮ್ ಫೆಸ್ಟಿವಲಲ್ಲಿ ಅನುರಾಗ್ ಕಶ್ಯಪ್ ಅವರು ಹಿ ವಾಸ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಸೊ ಹೈಲಿ ಆಫ್ ನಟೇಶ್ ಹೆಗ್ಡೆ. ಸೊ ನಟೇಶ್ ಹೆಗ್ಡೆ ಸರ್ ವಾಟ್ ಅನ್ ಅಮೇಸಿಂಗ್ ಟ್ಯಾಲೆಂಟ್. ಅವರು ಪೆಡ್ರೋ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ವಾಗಾಚಿಪಾನಿ ಈಗ ಎಲ್ಲ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಹೋಗಿದೆ. ಅವ್ರದ್ದು ಒಂದು ಸಿನಿಮಾ ಆಸ್ ಅ ಲೀಡಿಂಗ್ ಆ್ಯಕ್ಟರ್ ಬರುತ್ತೆ ಸರ್. ನಾನು ಐ ವಾಸ್ ಫಾರ್ಚುನೇಟ್ ಇನಫ್ ಟು ಸಿ ಒನ್ ಆಫ್ ದ ಅರ್ಲಿ ಕಟ್ಸ್. ಸಖತ್ ಟ್ಯಾಲೆಂಟ್ ಸರ್ ಅವರು. ಸೊ ಅವ್ರನ್ನ ಅನುರಾಗ್ ಕಶ್ಯಪ್ ಅವರು ಹೊಗಳೋದು ನಾವು ದಟ್ ಈಸ್ ಸಮಥಿಂಗ್ ದಟ್ ಇಸ್ ಬ್ಯೂಟಿಫುಲ್. ಸೊ ದಟ್ ಈಸ್ ನೈಸ್. ನಮ್ಮ ಇಂಡಸ್ಟ್ರಿನಲ್ಲಿ ಇಟ್ಸ್ ನಾಟ್ ಜಸ್ಟ್ ದ ಬಿಗ್ ಸ್ಟಾರ್ಸ್ ಬಟ್ ಈವನ್ ದ ಒನ್ಸ್ ಹೂ ಆರ್ ಎಮರ್ಜಿಂಗ್, ಅವ್ರಿಗೂ ಎಷ್ಟು ಟ್ಯಾಲೆಂಟ್ ಇದೆ. ವಿತ್ ದ ರೈಟ್ ಪಾಲಿಶಿಂಗ್ ದೇ ವಿಲ್ ಶೈನ್ ಬ್ರೈಟ್. ಅದು that is a beautiful thing. Nange somewhere I always like the underdogs. I've always loved the underdogs. Once they become stars they will there, but admele I go to the next set of underdogs. Then that is my thing through the years. Yav new talent batch baratto ಅವ್ರ ಜೊತೆ ಒಂದಿಷ್ಟು ಪಯಣ ಮಾಡ್ತೀನಿ. ಅವ್ರು ಗ್ರಾಜ್ಯುಯೇಟ್ ಆಗ್ಬಿಟ್ಟು ಸ್ಟಾರ್ ಆದಾಗ ನಾನು ತಿರ್ಗಾ ವಾಪಸ್ ಹೋಗ್ಬಿಟ್ಟು ಹೊಸ ಸೆಟ್ ಆಫ್ ನ್ಯೂ ಕಮರ್ಸ್ ಜೊತೆ ಇರ್ತೀನಿ. ನಂಗೆ ಅದು ತುಂಬ ಇಷ್ಟ. ಬಿಕಾಸ್ ಅವ್ರದ್ದು ಎನರ್ಜಿ ಇದೆಯಲ್ಲ ದಟ್ ಈಸ್ ಬ್ಯೂಟಿಫುಲ್. ಈ ಹೊಸ ಇದು ಆಮೇಲೆ ಈಗಂತೂ ಈ ಶಾರ್ಟ್ ಫಿಲ್ಮ್ ಮೇಕರ್ಸ್ ಇರ್ತಾರಲ್ಲ ಸರ್, ಅವ್ರದ್ದಂತೂ ಎನರ್ಜಿ ದಟ್ ಈಸ್ ಅಮೇಝಿಂಗ್. ಇಲ್ದಿದ್ರೆ ನಿಮಗೂ ಗೊತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಎಷ್ಟೋ ಜನರು ದೇ ಬಿಕಮ್ ಜೇಡೆಡ್.
ಲೈಕ್ ಅಯ್ಯೋ ಏನಾಗತ್ತೆ ನಮ್ಮ ಇಂಡಸ್ಟ್ರಿ ಏನು ಇದಾಗದ್ರೆ ಇದೇ ಆಗತ್ತೆ, ಏನು ಆಗಲ್ಲ, ಯಾರು ಕೊಳ್ಕೋದಲ್ಲ, ಇದು ಅದೆಲ್ಲ ಅಲ್ಲ. ಇವರು ನಾವು ಮಾಡಬೇಕು, ನಮ್ಮಲ್ಲಿ ಇದು ಈ ಕತೆ ಇದೆ ತೋರಿಸ್ಬೇಕು ಅಂತ ಇದೆಯಲ್ಲ, ಅಷ್ಟೇ ಸಾಕು. ನನಗೆ ಆ ಎನರ್ಜಿ ತುಂಬಾನೇ ಇಷ್ಟ. ಒಂದು ಪ್ರೆಸ್ ಮೀಟಲ್ಲಿ ಏನೋ ಆಗಬಾರದ ಒಂದು ಘಟನೆ ನಡೀತದೆ, ಸೊ ನೀವು ಪ್ರತಿಕ್ರಿಯೆ ಕೊಡ್ತೀರಾ, ಪ್ರತಿಭಟನೆ ಮಾಡ್ತೀರಾ ಅದನ್ನು? ಹಾಂ ಸರ್, ಆ್ಯಕ್ಚುಲಿ ಆ ಥರ ನೋಡೋಕೆ ಹೋದರೆ ಈಗಿನ ಪ್ರೆಸ್ ಮೀಟ್ ಗೊತ್ತಿಲ್ಲ, ಬಿಕಾಸ್ ಈಗಂತೂ ಏನೋ ತುಂಬ ವಿಭಾಗಗಳಾಗಿದೆ. ಪ್ರೆಸ್ದು ಸೆಪ್ರೇಟು, ಆನ್ಲೈನ್ ಸೆಪ್ರೇಟು, ಟಿವಿ ಸೆಪ್ರೇಟು ಅದೆಲ್ಲ ಆಗ್ತಿದೆ. ಬಟ್ ಆ ಕಾಲದಲ್ಲಿ ಹೆಂಗಿತ್ತು ಅಂದರೆ ನಮ್ಮ ಬೆಂಗಳೂರು ಪ್ರೆಸ್ ವಾಸ್ ಫಿಯರ್ಡ್. ಯಾವುದಿದು ಮಂಗಲ್ ಪಾಂಡೆನೋ ಯಾವುದೋ ಐ ಥಿಂಕ್ PVR ನಲ್ಲಿ ಪ್ರೆಸ್ ಮೀಟ್ ಆಗ್ತಿತ್ತು. ಆಮಿರ್ ಖಾನ್ ತುಂಬ ಲೇಟಾಗಿ ಬಂದ ಅಂತ ಫುಲ್ ಬೆಂಗಳೂರು ಪ್ರೆಸ್ ಬಾಯ್ಕಾಟೆಡ್ ಹಿಮ್ ಆ್ಯಂಡ್ ದೇ ವಾಕ್ಡ್ ಔಟ್. ನಮ್ಮ ಟೈಮ್ನ ವೇಸ್ಟ್ ಮಾಡಿದ್ದೀರಾ ಅಂತ. ಈಗ ಅನ್ಫಾರ್ಚುನೇಟ್ಲಿ ವೇಟ್ ಮಾಡ್ತಾರೆ 2-3 ತಿಂಗಳು. ಅದು ಯಾಕೆ ನಾವು ದಟ್ ಬಿಕಮ್ ಚೇಂಜಸ್ ದ ಹೋಲ್ ಈಕ್ವೇಶನ್. ಪ್ರೆಸ್ ಅಂದ್ರೆ ಒಂದು ಪವರ್, ರೆಸ್ಪೆಕ್ಟ್ ಇರಬೇಕು. ಇವಾಗ ಏನಾಗಿದೆ ಅಂದ್ರೆ ನಾವು ವೇಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಅದೇನೋ ಗೊತ್ತಿಲ್ಲ ನನಗಂತೂ. ಐ ಡೋಂಟ್ ಕನೆಕ್ಟ್ ವಿತ್ ಅ ಲಾಟ್ ಆಫ್ ದ ಸ್ಪೇಸ್ ರೈಟ್ ನೌ ಸರ್. ಐ ಆಮ್ ಶೋರ್ ನಿಮ್ಗೂ ಹಂಗೆ ಅನ್ಸ್ಬೋದಲ್ಲ ಸರ್? ಖಂಡಿತ 100%. ಅಂಬರೀಷ್ ಬಗ್ಗೆ? ಅಂಬರೀಷ್ ಸರ್ದು ತುಂಬಾನೇ ಒಳ್ಳೆ ಇದು. ಮೊದಲನೇ ಸತಿ ನಾನು ಅವಾಗ ಕ್ರೈಮ್ ರಿಪೋರ್ಟರ್ ಅಂತ ಹೇಳಿದ್ನಲ್ಲ, ಸೊ ಆವಾಗ ಲೈಫೇ ಚೆನ್ನಾಗಿರ್ತಾ ಇತ್ತು. ರಾತ್ರಿ ಹೊತ್ತು ನೈಟ್ ಬೀಟ್ ಮಿಡ್ ಡೇ ಪೇಪರ್ ಅಲ್ವಾ, ಸೊ ನೈಟ್ ನಮ್ದು ಮಧ್ಯಾಹ್ನ ಬರೋ ಪೇಪರ್. ಸೊ ನೈಟ್ ಎಲ್ಲ ಈ ಡಿಫ್ರೆಂಟ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಏನ್ ವಿಶೇಷ ಅಂತ ಕೇಳ್ತಾ ಇರೋದು. ಬರೀ 2 ಇದು ಪಿಕ್ ಪಾಕೆಟ್ ಇದು. ಸೊ ಆ ಥರ ಒಂದ್ ದಿವಸ JP ನಗರ ಪೊಲೀಸ್ ಸ್ಟೇಷನ್ ಹೋದಾಗ ಏನ್ ವಿಷಯ, ಇವತ್ತು ನಿಮ್ಗೆ ಡಿಫ್ರೆಂಟ್ ಆಗಿ ನ್ಯೂಸ್ ಹೇಳ್ತೀವಿ, ಹೋಗಿ ಅಲ್ಲೇ ಅಂಬರೀಷ್ ಅವ್ರ ಮನೆಗೆ ಹೋಗಿ. ಸೊ ಆವಾಗ ಹೋದ್ರೆ ಅವ್ರ ಬರ್ಡೇ ಅವತ್ತು ಮೇ. ಸೊ ಅವ್ರ ಮನೆಗೆ ಹೋಗ್ತೀವಿ, ಅವರು ಕೆಳಗೆ ಬರ್ತಾರೆ. ವಿ ವರ್ ಅಲೌಡ್ ಇನ್ ಸೈಡ್ ದ ಹಾಲ್ ವಿಚ್ ಇಸ್ ವೆರಿ ಸ್ವೀಟ್. ಐ ವಾಸ್ ವೆರಿ ಯಂಗ್ ನ್ಯೂಸ್. ನಾನು ನಮ್ಮ ಫೋಟೋಗ್ರಫರ್ನ ಒಳಗೆ ಬಿಟ್ರು. ಅಲ್ಲಿ ಅವ್ರು ಬಂದರು ಮೇಲಿಂದ ನಡ್ಕೊಂಡು. ನೆಕ್ಸ್ಟ್ ವಿಶ್ ಮಾಡಿದ್ವಿ, ಫೋಟೋ ತಗೊಂಡ್ವಿ. ವೆಯ್ಟ್ ಮಾಡಿ ಇನ್ನೊಬ್ರು ಬರ್ತಾರೆ ಅಂತ. ನೆಕ್ಸ್ಟ್ ಇಳ್ಕೊಂಡು ಬರ್ತಾರೆ ಖಾಮೋಶ್ ಅಂತ, ಇದು ಯಾರು, ಶತ್ರುಘ್ನ ಸಿನ್ಹಾ ಅವರು. ಅದಾದ್ಮೇಲೆ ಮೇಲೆ ಗೊತ್ತಾಯ್ತು ಇನ್ನ ಎಷ್ಟೋ ಬೇರೆ ಸ್ಟೇಟ್ಸ್ ಇರು. ಅವ್ರ ಬರ್ಡೇ ಅಲ್ವಾ, ಸೊ ಅವ್ರ ಬರ್ಡೇ ಅಂದ್ರೆ ಒಂದು ಇಟ್ಸ್ ಸ್ಪೈಸ್ ಸ್ಪೆಷಲ್ ಸಂಭ್ರಮ. ಅಂಡ್ ಪ್ಲಸ್ ಎಲ್ಲ ಜಾಗದಿಂದ ಬರ್ತಾರೆ. ಸೊ ವಿಷ್ಣು ಸರ್ ಇದ್ರು, ಎಲ್ರು. ಸೊ ಅದು ಸೊ ಇಟ್ ವಾಸ್ ವೆರಿ ನೈಸ್ ಆವಾಗ ಅವ್ರದ್ದು. ಆ್ಯಂಡ್ ಅದಾದ್ಮೇಲಂತೂ ಎಷ್ಟೋ ಸತಿ ಬಂದ್ಯಮ್ಮ ಏನಮ್ಮ ಅಂತ ಫುಲ್ಲು ನಾನು ನೋಡ್ಬಿಟ್ಟು ಪ್ರೆಸ್ ಸ್ಟೇಜ್ ಮೇಲಿಂದಾನೇ ನನಗೆ ಡೈರೆಕ್ಟ್ ಆಗಿ ಮಾತಾಡೋದು. ಸೊ ದಟ್ ಇಟ್ ವಾಸ್ ವೆರಿ ಸ್ವೀಟ್. ಆ್ಯಂಡ್ ಅದು ನಮ್ಮ ಏರಿಯಾ JP ನಗರ. ಸೊ ಸೊ ಇಲ್ಲ ಅದು ಪ್ಲಸ್ ಎಷ್ಟೋ ಜನರು ಹಂಗೆ. ಆ್ಯಂಡ್ ಪ್ಲಸ್ a lot of them very weirdly connected because ನಮ್ಮ ತಂದೆ is from National College. ಸೊ ಅವ್ರ ಬ್ಯಾಚ್, ಅವ್ರ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ತುಂಬಾ ಇಂಡಸ್ಟ್ರಿನವರೇ. ಫಾರ್ ಇನ್ಸ್ಟೆನ್ಸ್ ಅವರು ವಿಷ್ಣುವರ್ಧನ್ ಅಂಕಲ್ ಎಲ್ಲ ನ್ಯಾಷನಲ್ ಕಾಲೇಜ್ ಶಟಲ್ ಟೀಮಲ್ಲಿದ್ರು. ಸೊ ಆ ಥರ ಒಂದು ಕನೆಕ್ಷನು. ಇನ್ಫ್ಯಾಕ್ಟ್ ವಿಷ್ಣು ಅಂಕಲ್ ಅಂತೂ ಅವರು ಸ್ನೇಹಲೋಕ ಕ್ಯಾರಿಯೋಕೆ ಕ್ಲಬ್ ಅಲ್ಲಿ ಐ ಗಾಟ್ ಟು ನೋ ಹಿಮ್ ವೆರಿ ವೆಲ್ ಪರ್ಸನಲಿ. ಹಾಡು ಎಲ್ಲ ಹಾಡಿದ್ದಾರೆ. ಮಿಸ್ ಬ್ಯೂಟಿಫುಲ್ ಲೈಫ್ ಅಂತ ಕರೀತಾ ಇದ್ರು. ಸುನಯನ ಅಂತ, ಮಿಸ್ ಬ್ಯೂಟಿಫುಲ್ ಲೈಫ್ ಅಂತ. ಅಂಡ್ ಎಲ್ಲ ಹಾಡೆಲ್ಲ ದಟ್ ವಾಸ್ ವೆರಿ ವೆರಿ ನೈಸ್ ಅವ್ರದ್ದು. ಅಂಡ್ ಸುಂದರಾಜ್ ಅಂಕಲ್ ಇಸ್ ಅಗೇನ್ ಮೈ ಫಾದರ್ಸ್ ಕ್ಲಾಸ್ಮೇಟ್. ಸುರೇಶನ್ ಮಗಳು ಬಂದ್ರು ಅಂತ ಎಷ್ಟೋ ಸತಿ ಹೇಳ್ತಾರೆ ಅವ್ರದ್ದೆಲ್ಲ ಫ್ರೆಂಡ್ಸ್ ಗ್ರೂಪ್ಸ್ಗೆಲ್ಲ. ಪ್ಲಸ್ ಮೈ ಡ್ಯಾಡ್ ವಾಸ್ ಇನ್ ಆ ಕಾಲದಲ್ಲಿ ನ್ಯಾಷನಲ್ ಕಾಲೇಜ್ ನಾಟಕದ ಗ್ರೂಪ್. ಸೊ ರೀಸೆಂಟ್ ಆಗಿ ನಮ್ಮ ಅತ್ತೆಯವರು ಶಿ ಸೆಂಟ್ ಟಿಕೆಟ್ ನೋಡಕ್ ಹೋದ್ರೆ ನಾ ಆಮೇಲೆ ರೋಹಿತ್ ಶ್ರೀನಾಥ್ಗೆ ತೋರಿಸ್ದೆ, ಲುಕ್ ಯುವರ್ ಫಾದರ್ ಇಸ್ ದೇರ್ ಅಂತ. ನಾರಾಯಣ ಸ್ವಾಮಿ ಶ್ರೀನಾಥ್ ಅಂಕಲ್ ಒರಿಜಿನಲ್ ಹೆಸರಲ್ವಾ, ಸೊ ಅವ್ರಿದ್ರು. CR ಸಿಂಹ ಇದ್ರು. ಆಮೇಲೆ ಸಂಯುಕ್ತ ಇಸ್ ಅ ವೆರಿ ಡಿಯರ್ ಫ್ರೆಂಡ್ ಹೊರನಾಡ್. ಅವ್ರ ತಾತ ಮೇಕಪ್ ನಾಣಿ ಡಿಡ್ ಮೇಕಪ್ ಫಾರ್ ಮೈ ಫಾದರ್ ಇನ್ ದಟ್ ಪ್ಲೇ. ಸೊ ವಿಯರ್ಡ್ ಕನೆಕ್ಷನ್ಸ್. ಸೊ ಆ ಥರ. ಈ ವಿಷ್ಣುವರ್ಧನ್ಗೆ ಸಂಬಂಧಪಟ್ಟು ಈ ಸ್ಮಾರಕ ಅದ್ರ ಬಗ್ಗೆ ಎಲ್ಲ ನಡೀತಾ ಇದೆ. ನಿಮಗೆ ನಿಮ್ಮದೇ ಆದ ಒಂದು ಒಪಿನಿಯನ್ ಇರುತ್ತೆ, ಹೇಳ್ಕೊಳ್ಳಿಕ್ಕೆ ಆಗದಿರುವಂಥದ್ದು, ಧಾರಾಳ ಹೇಳ್ಕೋಬಹುದು. ಇಲ್ಲ ಸರ್, ಐ ಮೀನ್ ಐ ಥಿಂಕ್ somewhere he needs
ದಟ್ ಸ್ಪೇಸ್ ಇದು ಈ ತುಂಬ ದೇ ಶುಡ್ ಬಿ ಅ ಫರ್ಮ್ ಡಿಸಿಷನ್. ಅದು ತುಂಬ ಆಟ ಆಡ್ಸಿದ್ದಾರೆ. ಲೈಕ್ ದ ಓನ್ಲಿ ಪ್ಯಾರಲಲ್ ದಟ್ ನನಗೆ ತಲೆಗೆ ಬರೋದು ಇವ್ರದ್ದು ಬಂದಿರೋದು ಇಸ್ ದ ಯು ವುಡ್ ರಿಯಲೈಸ್ ಇಟ್ ಬೀಯಿಂಗ್ ಫಿಲ್ಮ್ ರಿಪೋರ್ಟರ್ ಆಲ್ಸೋ, ನಮ್ಮ ಫಿಲ್ಮ್ ಸಿಟಿ. ಹೌದೌದು. ಅದೇ ಥರ ಇದು ಇಲ್ಲಾಗ್ಬೇಕಾ ಅಲ್ಲಾಗ್ಬೇಕಾ, ಎರಡು ಬಿಸಿಲು ಕುದುರೆಗಳಾಗಿದೆ ಇದು. ಸೊ ಒಂದು ಕರೆಕ್ಟ್ ಆಗಿ ಫಾರ್ ಇನ್ಸ್ಟೆನ್ಸ್ ಸುದೀಪ್ ಅವ್ರೀಗ ದ ಫ್ಯಾಕ್ಟ್ ದಟ್ ಒಂದು ಅ ಪ್ಲೇಸ್ ಫಾರ್ ಫ್ಯಾನ್ಸ್ ಟು ಸೆಲಿಬ್ರೇಟ್ ಆ ಥರ ಮಾಡಿರೋದು ಇಟ್ಸ್ ಅ ವಂಡರ್ಫುಲ್ ಸ್ಟೆಪ್ ಅಲ್ಲ ಮಾಡಿರೋದು. ಅದೇ ತರ ದ ಗವರ್ಮೆಂಟ್ ಆಲ್ಸೋ ಶುಡ್ ಸ್ಟ್ಯಾಂಡ್ ಫರ್ಮ್ ಅಂತ ಇದು ಏನೋ ಗೊತ್ತಿಲ್ಲ, ನೋಡ್ಬೇಕು. ಆರ್ ದ ಎವ್ರಿ ಒನ್, ಐ ಡೋಂಟ್ ನೋ, ಗವರ್ಮೆಂಟ್ ಒಂದೇ ಫ್ಯಾಮಿಲೀಸ್ ಆಫ್ ಪೀಪಲ್, ಬಿಕಾಸ್ ನಾವು ಅದೇ ರೋಡಲ್ಲೇ ಇದೀವಿ, ಅಭಿಮಾನ್ ಸ್ಟುಡಿಯೋ ರೋಡಲ್ಲೇ ಇದೀವಿ ಈಗ ಮಾತಾಡ್ತೀವಿ, ಸಂದರ್ಶನ ಆಗ್ತಾರೆ ಅಲ್ಲಿ ಅದೇ. ಸೊ ಇದು ಏನೋ ಒಂದು ಕರೆಕ್ಟ್ ಆಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಯಾರೋ ಒಬ್ರು. ಬಟ್ ದ ಪ್ರಾಬ್ಲಮ್ ಏನಿದೆ ಅಂದ್ರೆ ಒಂದು ಆ ಥರ ಡಿಸಿಷನ್ ತಗೊಳ್ಳೋಕ್ಕೂ ಒಂದು ಎತ್ತಿದ ಕೈ ಇಲ್ಲ, ಅದೇ ಕಷ್ಟ ಸರ್. ಬಟ್ ಎಲ್ಲಿ ಕ್ರಿಮೇಷನ್ ಆಗಿದೆಯೋ ಅಲ್ಲಿ ಸಾಮಾನ್ಯವಾಗಿ ಸ್ಮಾರಕ ಆಗ್ಬೇಕಾದ್ರು. ಹೌದು ಸರ್ ಅಲ್ವಾ? ಅದು ಅಲ್ಲಿ ಬಿಟ್ಟು ಮೈಸೂರಿಗೆ ಹೋಯ್ತು. ಮೈಸೂರಿಗೆ ಹೋದ ಬಗ್ಗೆ ಹೇಳಿ. ಅದೇ ಅಗೇನ್ ಅದು ಮೈಸೂರು ಆವಾಗ ದೇರ್ ವಾಸ್ ಅ ಲಾಟ್ ಆಫ್ ಡಿಬೇಟ್, ಬಟ್ ಒಂದು ಒಪ್ಪಿಗೆ ಎಲ್ಲ ಆಗಿತ್ತು. ಸೊ ದಟ್ ಓಕೆ ಹೋಗಿರೋದು. ಒಂದೊಂದ್ಸತಿ ಈ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಮಾಡೋದು ಒಂದು ಸ್ವಲ್ಪ ಭಯ ಆಗ್ಬಿಡುತ್ತೆ ಈ ಕಾಲದಲ್ಲಿ. ಬಟ್ ಇದು ನಮ್ಮ ಕರ್ನಾಟಕದಲ್ಲಿ ಈ ಪ್ರಿಸರ್ವೇಷನ್ ಕಲ್ಚರ್ನ ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡಬೇಕು. ಮಾಡಲ್ಲ ಇದು ಫಾರ್ ಇನ್ಸ್ಟೆನ್ಸ್ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಂದ್ರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಫಾರ್ ಇನ್ಸ್ಟೆನ್ಸ್ ಒಂದು JP ನಗರದಲ್ಲೇ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಹೋಗಿದ್ದೀರಾ ಸರ್? ಅಲ್ಲಿ ಬ್ಯೂಟಿಫುಲ್ ಸರ್. ಅಲ್ಲಿ ಯು ಹ್ಯಾವ್ ಫಾರ್ ಇನ್ಸ್ಟೆನ್ಸ್ ಭೀಮ್ಸೇನ್ ಜೋಶಿದು ಅವ್ರದ್ದೆಲ್ಲ ಇದೆ, MS ಅಮ್ಮ ಅವ್ರದ್ದು ವೀಣಾ ಎಲ್ಲ ಅದೆಲ್ಲ ಇದೆ ಸರ್. ಇಟ್ಸ್ ಅ ಬ್ಯೂಟಿಫುಲ್ ಇಂಟರಾಕ್ಟಿವ್ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್. ಒಂದು ದೊಡ್ಡದು ಗ್ರಾಮಿ ಅಫಿಲಿಯೇಟೆಡ್ ಮ್ಯೂಸಿಯಂ ಇದೆ ಸರ್, ಇಲ್ಲೇ JP ನಗರ ಬ್ರಿಗೇಡ್ ಮಿಲೇನಿಯಂ ಒಳಗೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಬ್ರಿಗೇಡ್ ಅವರು ಪಬ್ಲಿಕ್ ಹೋಗ್ಬೋದು. ಸೊ ಇದು ಪ್ರಾಪರ್ ಒಂದು ಹೋಗ್ಬಿಟ್ಟು ಎಂಟ್ರೆನ್ಸ್ ನೋಡಿದೀನಿ. ಅಲ್ಲಿ ಒಂದು ಕಾಫಿ ಶಾಪ್ ಇದೆ, ತುಂಬಾನೇ ಚೆನ್ನಾಗಿದೆ ಸರ್. ಆಚೆ ಒಂದು ಅಂತದ್ದು ಯಾಕೆ ಇಂಡಸ್ಟ್ರಿ ಇಲ್ಲ? ಅದು ಮಾಡ್ಬೇಕು ಸರ್. ದ ಹೋಲ್ ಪ್ರಾಬ್ಲಮ್ ಈಸ್ ಇದು, ಯಾರಾದ್ರೂ ಒಬ್ರು ಫಾರ್ ಇನ್ಸ್ಟೆನ್ಸ್ ಪ್ರೈವೇಟ್ ಎಂಟಿಟಿ ಹೂ ಇಸ್ ನಾಟ್ ರಿಲೇಟೆಡ್ ಟು ಫಿಲ್ಮ್ಸ್ ಶುಡ್ ಬಿ ಇನ್ ಚಾರ್ಜ್. ಅವ್ರ ಜೊತೆ ಯು ಶುಡ್ ಹ್ಯಾವ್ a set of trustees which includes people who are say cinema industry ಸ್ವಲ್ಪ to curate and get the right thing, plus one ಸ್ವಲ್ಪ think people who are related to maybe ಮೀಡಿಯಾದವರು ಆರ್ ಯುನೋ ರೈಟರ್ಸ್. ಸೊ ಏನಾಗುತ್ತೆ ಅಂದರೆ ಆವಾಗ ದಟ್ ಬಿಕಮ್ಸ್ ಅ ಗುಡ್ ಕಲೆಕ್ಟಿವ್ ದಟ್ ಪುಟ್ಸ್ ಟುಗೆದರ್ ದ ರೈಟ್ ಕೈಂಡ್ ಆಫ್ ಥಿಂಗ್. ನಾವು ಆ ಥರ ಏನಾದರೂ ಮಾಡಬೇಕು. ಈಗ ಈ ಥರ ಒಂದು ಇನಿಷಿಯೇಟಿವ್ ತಗೊಳ್ಳೋಕ್ಕೆ ಒಳ್ಳೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ವಿ ಹ್ಯಾವ್ ಸಮ್ ಆಫ್ ದ ಬೆಸ್ಟ್ ಆ್ಯಂಡ್ ದ ಬಿಗ್ಗೆಸ್ಟ್ ಬಿಲ್ಡರ್ಸ್ ಹಿಯರ್, ಆ್ಯಂಡ್ ಇದು ಬ್ರಿಗೇಡ್ ಅವ್ರು ಮಾಡಿರೋ ಮ್ಯೂಸಿಯಂ. ನಾವು ಕನೆಕ್ಷನ್ ತಗೊಂಡು ಯಾರಾದರೂ ಮಾಡಬೇಕು. ದಟ್ ಇಸ್ ಅ ಬ್ಯೂಟಿಫುಲ್ ಥಾಟ್. ಪ್ರೈವೇಟ್ ಪರ್ಸನ್ ಆಗಿರೋದ್ರಿಂದ ಅದು ಚೆನ್ನಾಗಿ ತುಂಬಾ ನೀಟಾಗಿ ಮಾಡಿದ್ದಾರೆ. ಬಟ್ ದ ಥಿಂಗ್ ಇಸ್ ಅಲ್ಲಿ ಎಲ್ಲ ರೆಡಿ ಮಾಡಿಸಿರೋದು ಯಾರು? ಕೋಆಪರೇಟ್ ಮಾಡಬೇಕು ಇಂಡಸ್ಟ್ರಿ. ಮಾಡಿಸಿರೋದು ಯಾರು? ಸುಮಾ ಸುಧೀಂದ್ರ ಅವರು. ಶಿ ಇಸ್ ದ ವೆರಿ ಫೇಮಸ್ ವೀಣಾ ಪ್ಲೇಯರ್. ಅವರು ಸುಮಾ ಆಂಟಿ ಅವರು ಬಂದಿದ್ದಾರೆ. ದೆನ್ ಯು ಹ್ಯಾವ್ ಮಾನ್ಸಿ ಪ್ರಸಾದ್ ಅಂತ. ಶಿ is a very beautiful classical singer. But and she's also worked in corporate ಎಲ್ಲ investment banking, IIMB ಅವ್ರಲ್ಲ ಆ ಥರ. ಬಟ್ ಅವರು she takes care, she was the director for the whole space. So ತುಂಬಾನೇ people who are attached to the field, ಅವರು they put together the whole thing. Because ನನಗಂತೂ I followed that particular museum ಐಟಮ್ ಬೈ ಐಟಮ್ ಬಂದಾಗ ಆ್ಯಂಡ್ ಸಖತ್ತಾಗಿದೆ ಸರ್. ಅದು ಯು ಹ್ಯಾವ್ ದಲೇರ್ ಮೆಹಂದಿ ಅವ್ರದ್ದು ಔಟ್ಫಿಟ್ಟು. ಸೊ ಅವ್ರದ್ದು ಸಖತ್ತಾಗಿದೆ ಅಂತ ಹೇಳಿದ್ರಲ್ಲ, ಅಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟ ಯಾವುದೋ ಒಂದು ಪರ್ಸನಾಲಿಟಿ ರಾಜ್ಕುಮಾರ್ನೆಲ್ಲ ತಗೋಣ, ಎಂತ ಏನೇನು ಇರ್ಬೋದು ಯೂಸ್ ಮಾಡಿದ ಕೂತ್ಕೊಂಡ ಚೇರ್, ಸೋಫಾ, ಮಲಗುವ ಮಂಚ, ಚಪ್ಪಲಿ. ಬಟ್ ಏನು ಒಳ್ಳೇದು ಏನಿದೆ ಸರ್ ಅಂದರೆ ವಿ ಮೈಟ್ ನಾಟ್ ಹ್ಯಾವ್ ಸಂಬಡ್ ಒನ್ ಪರ್ಸನ್ ಟೇಕಿಂಗ್ ದ ಥಿಂಗ್, ಬಟ್ ವಾಟ್ ಈಸ್ ಅಮೇಝಿಂಗ್ ಇಸ್ you have living museums across the city through photos, memories. That is a beautiful thing, because ಈ ಮೆಜೆಸ್ಟಿಕ್ ಅಲ್ಲೇ
ಎಷ್ಟೋ ಹೋಟೆಲ್ಸ್ಗೆ ಹೋದ್ರೆ ಬೇರೆ ಯಾರು ಇಲ್ದಿದ್ರು ಹೋಟೆಲ್ ಓನರ್ಸ್ ಫೋಟೋಸ್ ಅದಿಷ್ಟು ಅವ್ರು ಇರ್ತಾರೆ, ಬಟ್ ಅವ್ರ ಜೊತೆ ಎಷ್ಟು ಆಕ್ಟರ್ಸ್ಗಳದ್ದು ಫೋಟೋಸ್ ಹಾಕಿರ್ತಾರೆ. ದಟ್ ಶೋಸ್ ದಟ್ ಓಕೆ, ಬೇರೆ ಯಾರಿದ್ರು ದೀಸ್ ಪೀಪಲ್ ಆರ್ ಬಿಕಮಿಂಗ್ ambassadors. So that is very nice in terms of the people and the love that is there in nam uru, because every fan is a museum by themselves. Because ಅವ್ರ ಹತ್ರ ಇರೋ ಇವತ್ತು ಆವಾಗ ಈ ತರ ಮ್ಯೂಸಿಯಂ ಬೇಕಿತ್ತು, ಇವಾಗ ಪ್ರತಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇಸ್ ಅ ಮ್ಯೂಸಿಯಂ, ಬಿಕಾಸ್ ಫ್ಯಾನ್ಸ್ ಹೋಗ್ಬಿಟ್ಟು ಇಷ್ಟು ಫೋಟೋಸ್ ತಗೋತಾರಲ್ಲ ಅದು. ಸೊ ದಟ್ ಬಿಕಮ್ಸ್ ಪಾಪ್ಯುಲರ್, ಫ್ಯಾನ್ ಪೇಜಸ್ ಹವ್ ಬಿಕಮ್ ವೇರ್. ಸೊ ದೇರ್ ಇಸ್ ಅ ಚೇಂಜ್ ಇನ್ ದ ಶಿಫ್ಟ್. ಸೊ ನಾವು ಈಗ ವರ್ಚುವಲ್ ಮ್ಯೂಸಿಯಂನು ಕ್ರಿಯೇಟ್ ಮಾಡ್ಬೋದು. ಸೊ ಏನಾದರೂ ಒಂದು ಈ ಆ್ಯಪ್ಸ್ ಮಾಡ್ಬೋದು. ಸೊ ಫಿಸಿಕಲ್ ಜಾಗ ಇಸ್ ನಾಟ್ ಇಂಪಾರ್ಟೆಂಟ್. ಈಗ ಆನ್ಲೈನ್ ಸ್ಪೇಸ್ ಇಸ್ ದ ಫ್ಯೂಚರ್. ನಾವು ಮಾಡ್ತಿರೋದು ಈಗ ನಿಮಗೂ ನಮಗೂ ಯಾವತ್ತೂ ಅನ್ಕೋತಾ ಇರಲಿಲ್ಲ ದಟ್ ದಿಸ್ ವಿಲ್ ಬಿ ಅ ಫ್ಯೂಚರ್ ಆಫ್ ಮೀಡಿಯಾ ಅಲ್ವಾ ಇವತ್ತು. ಸೊ ಆ ಥರ ಆಗಿದೆ. ಸಿಮಿಲರ್ಲಿ ಫಾರ್ ಇನ್ಸ್ಟೆನ್ಸ್ ಈಗ ಫ್ಯಾನ್ ಆ್ಯಪ್ಸ್ ಅಂತ ಮಾಡ್ಬೋದು ಆರ್ ಅದರ್ ಥಿಂಗ್ಸ್. ಈ ಥರ ಎಲ್ಲ ಇದ್ದಾಗ ಸಖತ್ತಾಗಿದೆ. ಲೈಕ್ ನಮ್ಮ ಬೆಂಗಳೂರಲ್ಲಿರೋ ಫುಟ್ಬಾಲ್ ಕ್ಲಬ್ಸ್ ಆರ್ ಇದು RCB, the way they engage, they put the entire thing together, that is a different space. So ಈ ಥರನೂ ಒಳ್ಳೆಯದಿದೆ. ಈಗ ಇನ್ ಅ ಸ್ಮಾಲ್ ವೇ ಪೀಪಲ್ ಆರ್ ಡೂಯಿಂಗ್ ಇಟ್. ಹೊಂಬಾಳೆ ಗ್ರೂಪ್ ಈಗ ಕಾಂತಾರಾಗೆ ಎಷ್ಟು ವಿಭಿನ್ನವಾಗಿ ಪ್ರಮೋಷನ್ ಮಾಡ್ತಿದ್ದಾರೆ. ದಟ್ ಈಸ್ ನೀವೇ ಮೀಮ್ ಮಾಡಿ ಕಳಿಸಿ, ನೀವೇ ಕಳಿಸಿ. ಸೊ ಏನು ಮಾಡ್ತಿದ್ದಾರೆ, ಎವ್ರಿಬಡಿ ಈಸ್ ಬಿಕಮಿಂಗ್ ಅ ಪ್ರಮೋಟರ್ ಆಫ್ ದ ಫಿಲ್ಮ್. ಎವ್ರಿಬಡಿ ಈಸ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಫಿಲ್ಮ್. ಸೊ ಆವಾಗ ಏನಾಗುತ್ತೆ, ಒಂದು ಸೆನ್ಸ್ ಆಫ್ ಓನರ್ಶಿಪ್ ಟು ಬಿ ಕಾಂತಾರ ನಮ್ಮದು, ನಾನೇ ಮಾಡಿರೋದು, ಇದು ನಂದನ್ನು ಪ್ರಮೋಟ್ ಮಾಡಿದ್ದಾರೆ. ಅವ್ರು ನೆನ್ನೆ ಈವನ್ ಬೆಟರ್ ಥಿಂಗ್ ಒಂದು ಪೋಸ್ಟ್ ನೋಡಿದೆ. ಇಫ್ ಯು ಆರ್ ಸಸ್ಟೈನಬಲ್ ಬಿಸ್ನೆಸ್ ಏನಾದರೂ ಇದ್ರೆ ನಿಮ್ಮ ಬಿಸ್ನೆಸ್ ಲಿಂಕ್ ಸ್ಟಾರ್ಟ್ ಮಾಡಿ, ನಾವು ಇಷ್ಟು ಲಿಮಿಟೆಡ್ ಟೈಮ್ಗೆ ವಿ ವಿಲ್ ಪ್ರಮೋಟ್ ಯುವರ್ ಬಿಸ್ನೆಸ್, ಬಿಕಾಸ್ ಇದು ನಮ್ಮದು ಇಂಡಿಜಿನಿಯಸ್ ಸಿನಿಮಾ, ನಿಮ್ಮದು ಇಂಡಿಜಿನಿಯಸ್ ಲೋಕಲ್ ಬಿಸ್ನೆಸ್. ಎಂಥ ಒಳ್ಳೆಯದು ಐಡಿಯಾ. ಸೊ ಈಗ ಆ ಬಿಸ್ನೆಸ್ನ ಪ್ರಮೋಟ್ ಮಾಡಿದ್ರೆ ನಾಳೆ ಆ ಬಿಸ್ನೆಸ್ ಪ್ರಮೋಟ್ ಮಾಡಿರೋ ಟೀಮು ದೇ ಬಿಕಮ್ ಅಂಬಾಸಿಡರ್ಸ್ ಫಾರ್ ದ ಫಿಲ್ಮ್. ಅವರೇ ಹೋಗಿ ಸಿನಿಮಾ ನೋಡ್ತಾರೆ, ಇಷ್ಟ ಆದರೆ ಇನ್ನೂ ಇಷ್ಟು. ಸೊ ಯು ಆರ್ ನಾಟ್ ಸ್ಪೆಂಡಿಂಗ್ ಅನ್ನೆಸೆಸರ್ಲಿ. ಹಿಯರ್ ಆಲ್ ಯು ಆರ್ ಡೂಯಿಂಗ್ ಇಸ್ ವೆರಿ ಸ್ಮಾರ್ಟ್ ಪ್ರಮೋಷನ್ಸ್. ಈ ಥರ ಏನೋ ಆಲೋಚನೆ ಮಾಡೋರು, ಇಟ್ಸ್ ಫ್ಯಾಂಟಾಸ್ಟಿಕ್. ಏನು ಬೇರೆ ಏನು ಹೇಳಬೇಕು ನೀವು? ಬೇರೆ ಏನು ಸರ್? ಸರ್ ನೀವು ಹೇಳಿ ಸರ್. ಈಗ ಈ ಥರ ಮೀಡಿಯಾ ನಿಮ್ ಇಷ್ಟು ಚೆನ್ನಾಗಿ ಅಳವಡಿಸ್ಕೊಡಿದಾರಲ್ಲ, ಸೊ ಹೌ ಈ ಅಡಾಪ್ಟಬಿಲಿಟಿ ನಿಮ್ಮಲ್ಲಿ ಹೆಂಗೆ ಬಂದಿದೆ? ಯಾವುದು 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 ಇವತ್ತು ನ್ಯೂ ಮೀಡಿಯಾಗೆ? ನಾನು ಅನಿವಾರ್ಯ, ನಾನು ಬರೀತಾ ಇದ್ದೆ ಹಿಡ್ಕೊಂಡು, ಕಂಪೋಸ್ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ, ಭಾರಿ ಕಷ್ಟ ಆಗ್ತದೆ. ಕರೆಕ್ಟ್ ಸರ್. ಹಾಂ ಸರ್, ಬಟ್ ಅನಿವಾರ್ಯ ಅದು ಬಿಕಾಸ್ ಆ ಕಾಲದಲ್ಲಿ ಟೈಪ್ ಸೆಟ್ಟಿಂಗ್ ಇರ್ತಿತ್ತು. ಇವತ್ತು ಈಗ ಡಿಜಿಟಲ್ ಪ್ರೆಸ್, ಈಗ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಕಾಲದಲ್ಲಿ ಒಂದೊಂದೇ ಮೊಳೆ ಹಿಡ್ಕೊಂಡು ಜೋಡಿಸ್ತು ಸೆಟ್, ಅದು ಬಿದ್ದೋದ್ರೆ ಮುಗೀತದು. ಇಂಥದ್ದೆಲ್ಲ ಇತ್ತು. ಇವಾಗ ಏನು ಮೊಬೈಲ್ ಹಿಡ್ಕೊಂಡು, ನಂದೆಲ್ಲ ಮೊಬೈಲ್ನೇನೆ, ಯಾವ್ದು ಕಂಪ್ಯೂಟರ್ ಇದು ಸಿಸ್ಟಮ್ ಇದೆಲ್ಲ ಇಲ್ಲ. ಮೊಬೈಲ್ ಇಟ್ಕೊಂಡು ಅಲ್ಲಲ್ಲೇ ಯಾವ್ದು ಪ್ರಶ್ನೆ ನಡೆದ ಅದು ರಿಪೋರ್ಟ್ ಹೋಗ್ತಾ ಇರ್ತದೆ. ಅಷ್ಟು ಇಂಪ್ರೂವ್ ಆಗಿದೆ ಜಾಗ. ಅದು ಖುಷಿ ಕೊಡ್ತದೆ, ಅದರಲ್ಲೇನು ಅನುಮಾನ ಇಲ್ಲ. ಅದು ನಾವು ಹೇಗೆ ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೀವಿ, ಅದು ಆ ಥರ. ಎಲ್ರಿಗಾಗಲ್ಲ. ನಿಮ್ಮ ಫೇವರೆಟ್ ಜರ್ನಲಿಸ್ಟ್ ಅಂದರೆ ಇದಲ್ಲ, ಫಿಲ್ಮ್, ಕನ್ನಡದ ಫಿಲ್ಮ್ ಜರ್ನಲಿಸ್ಟ್? ಫೇವರೆಟ್ ಅಂದ್ರೆ ಒಬ್ಬರಂತ ಇಲ್ಲ ಸರ್, ತುಂಬ ಜನರ ಜೊತೆ ತುಂಬಾನೇ ಕಲಿಸಿ, ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸಿದ್ದು, ಮತ್ತು ನೀವು ತುಂಬ ಇಷ್ಟಪಡೋ ಇದ್ರೆ ಹೀಗಿರ್ಬೇಕಪ್ಪ ಜರ್ನಲಿಸ್ಟ್. ಅದೇ ಒಬ್ಬೊಬ್ಬರು ಇರಲ್ಲ. ಐ ವಿಲ್ ಹ್ಯಾವ್ ಟು ಟೇಕ್ ಅ ಕಪಲ್ ಆಫ್ ನೇಮ್ಸ್, ಬಿಕಾಸ್ ನನಗೆ ಐ ರಿಯಲಿ ಲುಕ್ ಅಪ್ ಟು ಅ ಫ್ಯೂ ಪೀಪಲ್. ಫಾರ್ ಇನ್ಸ್ಟೆನ್ಸ್ ನನಗೆ ಸ್ಟಾರ್ಟಿಂಗ್ ಬಂದಾಗ ಐ ರಿಯಲಿ ಯೂಸ್ ಟು ಅಡ್ಮೈರ್ ಸರಸ್ವತಿ ಮ್ಯಾಮ್ ಆ್ಯಂಡ್ ಸಾವಿತ್ರಿ ಮ್ಯಾಮ್, ಬಿಕಾಸ್ ಆ ಪ್ರೆಸ್ ಮೀಟಲ್ಲಿ ಇವಾಗ ತುಂಬ ಹುಡುಗಿರು ಬಂದಿದ್ದಾರೆ ಬಿಕಾಸ್ ಆಫ್ ದ ಟೆಲಿವಿಷನ್ ಮೀಡಿಯಾ. ಬಟ್ ಆವಾಗ ಇದ್ದಿದ್ದು ಬರೀ 2-3 ಲೇಡೀಸ್ ಅಲ್ಲಿ, ಆ್ಯಂಡ್ ದ ವೇ ದೇ ವರ್ ದಟ್ ಇನ್ಸ್ಪೈರ್ಡ್ ಅ ಲಾಟ್. ಆ್ಯಂಡ್ ಆಮೇಲೆ ತುಂಬ ರೈಟರ್ಸ್, ವಿಮೆನ್ ರೈಟರ್ಸ್ ಶುರು ಆಗಿದ್ದು ಅದಾದ್ಮೇಲೆ. ಸೊ ಅವರಿಬ್ಬರನ್ನ ಐ ರಿಯಲಿ ರೆಸ್ಪೆಕ್ಟ್ ದೆಮ್. ದೆನ್ ವೆರಿ ಕ್ಲೋಸರ್ ಟು ಮೀ ಕಾವ್ಯ ಕ್ರಿಸ್ಟೋಫರ್ ಅವರು, ಬಿಕಾಸ್ ಇಂಗ್ಲೀಷಲ್ಲಿ ಬಹುಶಃ ಮೇನ್ ಸ್ಟ್ರೀಮ್ ಪೇಪರ್ ಲೈಕ್ ಟೈಮ್ಸ್ ಆಫ್ ಇಂಡಿಯಾ ಅಲ್ಲೆಲ್ಲ ಕನ್ನಡ ಇಂಡಸ್ಟ್ರಿಗೆ ಒಂದು ಮೇನ್ ಸ್ಪೇಸ್ ಅಂತ
ಜಾಗ ಕೊಟ್ಟು ಅದನ್ನೆಲ್ಲ ಮಾಡಿರೋದು. ಐ ರಿಯಲಿ ರೆಸ್ಪೆಕ್ಟ್ ಅವ್ರ ಅಲ್ಲಿ. ಈ ಕಡೆ ಐ ಮೀನ್ ಸುಬ್ರಹ್ಮಣ್ಯ ಸರ್ ಫಾರ್ ಇನ್ಸ್ಟೆನ್ಸ್, ಬಿಕಾಸ್ ಅವ್ರದ್ದು ನಂದು ಒಡನಾಟ ಎಲ್ಲಿ ಶುರು ಆಗ್ತದೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಫೆಸ್ಟಿವಲ್ಸ್ ಅಲ್ಲಿ. ಗೋವಾದಲ್ಲಿ ಯಾವಾಗಲೂ ಸಿಗ್ಬಿಟ್ಟು ಚರ್ಚಿಸೋದು ಇದೇನು, ಈ ಫೆಸ್ಟಿವಲ್ ಏನು, ಈ ಪಿಕ್ಚರ್ ಏನು, ಅಂಡ್ ಇದು ವೆರಿ ಸಪೋರ್ಟಿವ್. ಮೊನ್ನೆ ಇಲ್ಲಿ ನನ್ನ ಸಿನಿಮಾ ನೋಡಾದ್ಮೇಲೆ ಗೋ ಲಾಸ್ಟ್ ಡೇಟ್ ಇವಾಗ ಇರುತ್ತೆ, ಪೆನೋರ್ಮಾಗ್ ಅಪ್ಲೈ ಮಾಡು, ಇಲ್ಲಿ ಅಪ್ಲೈ ಮಾಡು ಪಿಕ್ಚರ್. ಸೊ ಆ ಎನ್ಕರೇಜ್ಮೆಂಟ್ ಇದೆಯಲ್ಲ, ಅದು ಇಟ್ ಇಸ್ ಬ್ಯೂಟಿಫುಲ್. ದೆನ್ ನೀವು, ಬಿಕಾಸ್ ಐ ಲೈಕ್ ಯುವರ್ ಸ್ಟ್ರೈಟ್ ಹಿಟಿಂಗ್. ಹೆಸರು ಬಿಟ್ಬಿಡ್ತಾರ ಅಂತ ಒಂದು ಇಲ್ಲ ಆತಂಕ ಸರ್, ಇತ್ತು ನನಗೆ. ಐ ಲವ್ ಇದು, ಅದಕ್ಕೆ ಒಂದೆರಡು ಲವ್. Okay, okay. ದೆನ್ ಅಪಾರ್ಟ್ ಫ್ರಮ್ ದಟ್ RGV ಸರ್, RGV ಸರ್ ಐ ಕ್ಯಾನ್, ವಿಜಯ್ ಸಾರಥಿ ಸರ್, ಬಿಕಾಸ್ ಅವ್ರದಂತೂ ಒಂದು ಯಾವಾಗ್ಲೂ ಒಂದು ಕಂಪ್ಲೇಂಟ್, ಅವ್ರ ಕಂಪ್ಲೇಂಟ್ ಇರ್ತಾ ಇತ್ತು ಯಾವಾಗ್ಲೂ, ಈ ಹೀರೋಯಿನ್ಸ್ ಎಲ್ಲ ಬಂದ್ಬಿಟ್ಟು ನನ್ನ ಮಾತಾಡ್ಸಲ್ಲ, ಬರೀ ಇಂಗ್ಲಿಷ್ ಪೇಪರ್ ಅವ್ರನ್ನ ಮಾತಾಡಿಸ್ತಾರೆ ಅಂತ. ಅದು ಕಂಪ್ಲೇಂಟ್. ಸೊ ಅವರು, ಅಂಡ್ ಯೂಸ್ ಟು ಅಮೇಸಿಂಗ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇಬ್ರು 3 people, ನಾಗೇಶ್ ಕುಮಾರ್ ಸರ್, ಮನು ಸರ್ ಅಂಡ್ ಮೋಕ್ಷೇಂದ್ರ, ನಮ್ ಟ್ರಿನಿಟಿ, ತ್ರಿಮೂರ್ತಿಗಳು ಆಫ್ ದ ಇದು. ಅವರು ಚಟುವಟಿಕೆಯಲ್ಲಿ ಇದ್ರೇನೆ ಪ್ರೆಸ್ ಮೀಟ್ಗೆ ಒಂದು ಕಳೆ. ಹೌದು ಸರ್. ಇದು ನಿಮ್ಮನ್ನ ನಾನು ಒಂದ್ಸಲ PRK ಆಫೀಸ್ನಲ್ಲಿ ನಾನು ನೋಡಿದೆ, ಯಾವುದೋ ಒಂದು ಇದಕ್ಕೆ ಮೇಡಮ್ ಹತ್ರ ಹೋಗ್ಬೇಕು, ಅಶ್ವಿನ್ ಮೇಡಮ್ ಅಂತ ಹೋಗ್ಬೇಕಿತ್ತು. ನಾನು ಹೋಗುವಾಗ ನೀವೆಲ್ಲ ಕೂತ್ಕೊಂಡಿದ್ದೀರಿ, ಏನಾದ್ರೂ ವಿಷಯ ಇತ್ತ ಅಲ್ಲಿ? ಅದು ಆವತ್ತು, ಬಿಕಾಸ್ ಇದು ಒಂದು ಮರ್ಫಿ ಅಂತ, ದಟ್ ಐ ವಾಸ್, ನನಗೆ ದ ಟೀಮ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ ಪಿಕ್ಚರು ತುಂಬಾನೇ ಇಷ್ಟ. ಸೊ ಅದನ್ನ ಅಶ್ವಿನಿ ಅವ್ರಿಗೆ ತೋರಿಸಿದ್ದೆ, ಅವ್ರು ನೋಡಿದ್ರು. ಆ್ಯಂಡ್ ದಟ್ ವಾಸ್ ಅ ಮೀಟಿಂಗ್ ಟು ಗಿವ್ ಅಸ್ ಅ ಫೀಡ್ಬ್ಯಾಕ್. ಆ್ಯಂಡ್ ತುಂಬಾನೇ ಶಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ಗ್ರೇಷಿಯಸ್. ಎಂಡಲ್ಲಿ ರಿಲೀಸ್ ದಿವಸ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಮರ್ಶೆ ಹಾಕಿದ್ರು. ಓಕೆ. ಸೊ ಅದು ಆಮೇಲೆ ಕನೆಕ್ಷನ್ ಮುಂದುವರಿಬಹುದು ಅಂತ ಇದೆ, ನೋಡಬೇಕು ಸರ್. ಅದೇ ಪ್ಲಾನ್, ಟಾಕ್ಸ್ ಅಂತೂ ಇದೆ, ಬೇರೆ ಒಂದು ಪ್ರಾಜೆಕ್ಟ್ ಆಗೋದು ಸರ್, ಚಾನ್ಸಸ್ ಇದೆ. ಹಾಂ, ನಿಮ್ಮ ಶಾರ್ಟ್ ಫಿಲ್ಮ್ ನೋಡಿದಾರ ಅವರು? ಶಾರ್ಟ್ ಫಿಲ್ಮ್ ತೋರಿಸ್ಬೇಕು ಈಗ. ಹಾಂ, ಶಾರ್ಟ್ ಫಿಲ್ಮ್ ಒಂದಿಷ್ಟು ಜನ ನೋಡಿದ್ದಾರೆ ಇಂಡಸ್ಟ್ರಿನಲ್ಲಿ. ರಮ್ಯಾ ನೋಡಿದ್ರು, ಲೈಕ್ ನಾಟ್ ಬ್ಯಾಡ್, ಸೂ ಯು ಕ್ಯಾನ್ ಡೈರೆಕ್ಟ್ ಅಂತ ಹೇಳಿದ್ರು. ಶರ್ಮಿಳಾ ಮಾಡೋದು ನೋಡಿಬಿಟ್ಟು ತುಂಬಾನೇ ಇಷ್ಟಪಟ್ಲು. ರಾಗಿಣಿ ದ್ವಿವೇದಿಗೆ ತುಂಬಾನೇ ಇಷ್ಟ ಆಯಿತು. ಪ್ರಜ್ವಲ್ ಅವ್ರ ಹೆಂಡತಿ ರಾಗಿಣಿ ಅವ್ರಿಗೆ. ದೆನ್ ಪಾರುಲ್ ನೋಡಿದ್ಲು, ಪಾರುಲ್ ಪಾಪ ಹತ್ಬಿಟ್ಲು ಪಿಕ್ಚರ್ ನೋಡಿದ್, ತುಂಬಾನೇ ಇಷ್ಟ, ಅವಳಿಗೆ ಇಷ್ಟ ಆಯಿತು. ತುಂಬ ಜನ ಆ್ಯಕ್ಚುಲಿ, ಅ ಲಾಟ್ ಆಫ್ ಫ್ರೆಂಡ್ಸ್. ಸಂಯುಕ್ತ ಇದ್ದಾಳೆ, ಶಿ ಸಾ ಇಟ್, ಅವಳಿಗೆ ಶಿ ಲೈಕ್ ಇಟ್ ಅ ಲಾಟ್. ದೆನ್ ಫನಿಲಿ ಶ್ರುತಿ ಅವರು ನೋಡೋಕ್ಕಾಗಿಲ್ಲ, ನನ್ನ ಲೀಡ್ ಆ್ಯಕ್ಟ್ರೆಸ್. ಅವಳು ಅಮೇರಿಕಾದಲ್ಲಿ ಇದ್ಲು, ಇವತ್ತು ಬರ್ತಾಳೆ ಮೋಸ್ಟ್ಲಿ. ಸೊ ಅವ್ರು ಬಂದಾದ್ಮೇಲೆ ಒಂದು ಶೋ ಮಾಡೋಣ ಅಂತ ಇದ್ದೀನಿ. ಎಷ್ಟೋ ಜನ ಆ್ಯಕ್ಚುಲಿ, ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಸೀನ್ ಇಟ್. ಸೊ ದೇ ಲೈಕ್ ಇಟ್, ಏನೋ ಒಂದು ಫಸ್ಟ್ ಸ್ಟೆಪ್ ಆಗಿದೆ. ಹಾಂ, ಲಾಸ್ಟ್ 3-4 days ಇಂದ ಎಲ್ಲ ದೇ ವಾಟ್ ಬೀನ್ ಪುಲ್ಲಿಂಗ್ ಮೈ ಲೆಗ್. ಅವಾರ್ಡ್ ವಿನಿಂಗ್ ಡೈರೆಕ್ಟರ್ ಫ್ರೆಂಡ್ ಅಂತ. ಬಟ್ ಎಲ್ಲೋ ಇಟ್ ಫೀಲ್ಸ್ ನೈಸ್ ಆ ಥರ ಕೇಳೋಕ್ಕೆ. ಆ್ಯಂಡ್ ಆ ಫೀಲಿಂಗ್ ಚೆನ್ನಾಗಿದೆ ಸರ್. I've been part of different films in different capacities, executive producer ಆಗಿರಲಿ, ಮಾರ್ಕೆಟಿಂಗ್ ಇರಲಿ, ಕಾಸ್ಟಿಂಗ್ ಇರಲಿ. ಬಟ್ ಈಗ ನಾನೇ ಡೈರೆಕ್ಟ್ ಮಾಡಿಬಿಟ್ಟು ಆ ಥಿಯೇಟರಲ್ಲಿ ಡಾರ್ಕ್ನೆಸ್ಸಲ್ಲಿ ಬಿಗ್ ಸ್ಕ್ರೀನಲ್ಲಿ ಸೃಷ್ಟಿಸಿರೋ ಕ್ರಿಯೇಷನ್ ಅಲ್ಲಿ ನೋಡೋದು, ಏನಿಸ್ತು? ಇಟ್ ಇಸ್ ಬ್ಯೂಟಿಫುಲ್ ಸರ್. ನಾನು ಸಾಮಾನ್ಯವಾಗಿ ಯೋಚನೆ ಮಾಡೋದು, ಈ ಶಂಕರ್ ನಾಗ್, ಅನಂತ್ ನಾಗ್, ಈ ನಟರು ಇದ್ದಾರಲ್ಲ, ನಟಿಯರು ಕೂತ್ಕೊಂಡು ನೋಡಿದಾಗ ಅವ್ರಿಗೆ ಏನು ಅನ್ಸಪ್ಪ ಅಂತ ನನಗೆ ಅನಿಸ್ತು. ಈಗ ನಿಮ್ಗೆ ಏನು ಅನಿಸುತ್ತೆ? So it is magical, sir, because audience, sir, for the first time you will not be able to see it as an audience, sir. For the first time, your mind, for me at least, I was blank. I was full one ಸ್ಥಿತಪ್ರಜ್ಞೆ ಆಗಿ ಕೂತಿದ್ದೆ ಅಲ್ಲಿ. ಬಿಕಾಸ್ ಅಲ್ಲಿ ಇರೋದು ಹಿಂಗಂದ್ರೆ ಇದು, and it's like a small germ, the thought. ಅದು ಈಗ there's light, there's sound, and there's moving visuals. So it is beautiful. And there are mind aliro dialogues now there are such fantastic actors who are talking. And I have such beautiful collaborators who have brought it to life. So aa tara feeling, it is incomparable, sir. It's like, I don't know, jeevandalli I've tried a lot, but this feeling I got while watching
something that I directed on this big screen, even though it was 20 minutes. The 20 minutes, I don't think ತಿರ್ಗಾ ಸೇಮ್ ಇರುತ್ತೆ ಅಂತ. ಬಿಕಾಸ್ ನೆಕ್ಸ್ಟ್ ಡೇ ನಾನು ತಿರ್ಗಾ ಹೋದೆ, ಅಲಿಯನ್ಸ್ ಫ್ರಾನ್ಸಿಸಲ್ಲಿ ಸೆಕೆಂಡ್ ಸ್ಕ್ರೀನಿಂಗ್ ಇತ್ತು. ಆವತ್ತು ಐ ವಾಸ್ ಲೈಕ್ ಎವ್ರಿ ಅದರ್. ನನ್ ಬೇರೆ ಸಿನಿಮಾಗಳಲ್ಲಿ ಪ್ರಚಾರ ಮಾಡುವಾಗ ಹೋದಾಗ ಈ ಕಡೆ ಆ ಕಡೆ ನೋಡ್ತಾ, ಓ ಅವ್ರು ಹೇಳ್ತಿದ್ದಾರೆ ಈ ಸೀನಲ್ಲಿ, ಓ ಕರೆಕ್ಟ್ ಆಗಿ ನಗು ಲ್ಯಾಂಡ್ ಆಗಿದೆ ಅಂತ. ಸೊ ಆವಾಗ so then I knew, but the first time that I saw it on the big screen, it is something else, sir. And maybe because it was also my first film, maybe. ಪುನೀತ್ ಬಗ್ಗೆ ಏನಾದರೂ ಹೇಳೋದಿದೆ? So he's someone, for instance, very for our last our time only, just before that, Gandhada Gudi ಬಗ್ಗೆ we used to have a lot of conversations, because he's that ಹೇಳಿದ್ದು that this is a film very close to him, and he spoke about ಅದೇ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಅಂಡ್ ಕೇಳಿದ್ರು, ಬಾ ಮನೆಗೆ ಮೀಟ್ ಮಾಡೋಣ, ಅಂಡ್ ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಲುಕ್ ಎಟ್ ದಿಸ್ ಫಿಲ್ಮ್ ಡಿಫ್ರೆಂಟ್ಲಿ ಅಂತ ನೋಡು ಅಂಡ್ ಆಲ್ ಇದೆ. ಅಂಡ್ ಅದು ಹೇಳಿದ್ರು ದಟ್ ಇಫ್ ಯು ಸಿ ದ ಟೈಟಲ್ ಆಲ್ಸೋ, ಅಲ್ಲಿ ಪವರ್ ಸ್ಟಾರ್ ಇಲ್ಲ, ಇಟ್ಸ್ ಜಸ್ಟ್ ಪುನೀತ್ ರಾಜ್ಕುಮಾರ್ ಅಲ್ಲಿ, ಬಿಕಾಸ್ ಅಲ್ಲಿರೋದು ಇಟ್ಸ್ ಹಿಮ್ ಆಸ್ ಅ ಪರ್ಸನ್, ನಾಟ್ ಅ ಕ್ಯಾರೆಕ್ಟರ್ ಅ ಪರ್ಸನ್. ಸೊ ಅದು ಚೆನ್ನಾಗಿತ್ತು ಸರ್. ಐ ಮೀನ್ ದಟ್ ಹೋಲ್ ಸ್ಪೇಸ್, ಎಸ್ಪೆಷಲಿ ದಟ್ ಫಾರ್ ಮಿ, ಐ ಹ್ಯಾವ್ ಸ್ಪೋಕನ್ ಟು ಹಿಮ್ ಅಂಡ್ ಮೆಟ್ ಹಿಮ್ ಮಲ್ಟಿಪಲ್ ಟೈಮ್ಸ್, ಬಟ್ ಆ ಲಾಸ್ಟ್ 1 month of conversations around Gandhada Gudi, that will be very special. ಅದೇನೋ ಅದಕ್ಕೆ ಫಾರ್ ಮಿ ಇಟ್ ಟುಕ್ ಅ ಲಾಟ್ ಟು ಗೋ ವಾಚ್ ದ ಫಿಲ್ಮ್ ಇನ್ ದ ಥಿಯೇಟರ್ ಅವಾಗ, ಬಿಕಾಸ್ ಅಷ್ಟೆಲ್ಲ ಮಾತಾಡ್ತಲ್ಲ. ಸೊ ಅದು ಹಾಂ ಸರ್, ಅದು ಯಾವುದು ಮರ್ಲಿಕ್ಕಾಗಲ್ಲ, ಕೊನೆಯ ಭೇಟಿ. ಹೌದು ಸರ್, ಮರ್ಲಿಕ್ಕಾಗಲ್ಲ. ಶಿವಣ್ಣ ಅಗೇನ್ ಸರ್, ದೇರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಶಿವಣ್ಣದು ಒಂದು ಸೀನಲ್ಲಿ ನಾನು ಒಂದು ಪಾಸಿಂಗ್ ಶಾರ್ಟಲ್ಲಿ ಇದ್ದೀನಿ ಸಿನಿಮಾದಲ್ಲಿ. ಅದಂಗೆ ನಾನು ಅವತ್ತು ಕೋರ್ಮಂಗ್ಲಾದಲ್ಲಿ ಒಂದು ಏರ್ಟೆಲ್ ಶೋರೂಮಲ್ಲಿ ಶೂಟ್ ಆಗ್ತಿತ್ತು. ಇದು ಐ ಥಿಂಕ್ ಓಂ ಪ್ರಕಾಶ್ ರಾವ್ ಅವ್ರದ್ದು ಶಿವ ಪಿಕ್ಚರ್. ಆ ಪಿಕ್ಚರಲ್ಲಿ ರಾಗಿಣಿ, ಆಮೇಲೆ ರಾಗಿಣಿದು ಏನೋ ಒಂದು ಫೋಟೋ ಶೂಟ್ ತಗೋಬೇಕಾಗಿತ್ತು, ಪ್ಲಸ್ ಶಣ್ಣನ ಮೀಟ್ ಮಾಡಬೇಕಾಗಿತ್ತು. ಸೊ ಹೋದೆ, ಕ್ಯಾರವೆನಲ್ಲಿ ಮೀಟ್ ಮಾಡಿದೆ, ಆಮೇಲೆ ಬಾಸ್ ಅಲ್ಲಿ ಅದೇ ಸೆಟ್ಗೆ ಹೋದೆ. ಚೆನ್ನಾಗಿ ಓಂ ಪ್ರಕಾಶ್ ರಾವ್ ಬಂದ್ಬಿಡು, ಬಾ ಇಲ್ಲಿ ಕೂತ್ಕೊಂಡ್ಬಿಡು. ಸರ್ ನಾನು ಯಾಕೆ ಸರ್? ಇಲ್ಲ ಸರ್, ನೀನು ಒಂದು ಕೂತ್ಕೊಂಡ್ಬಿಡು, ನೀನು ಒಂದು ಬಂದ್ಬಿಟ್ರೆ ನನಗೆ ಗುಡ್ ಲಕ್ ಅನ್ಸುತ್ತೆ, ಕೂತ್ಕೊಂಡ್ಬಿಡು ಅಂತ. ಸೊ ಅಲ್ಲಿ ಕೂತ್ಕೊಂಡೆ. ಸೊ ರಾಗಿಣಿ ಬರ್ತಾಳೆ, ಸ್ಟಾರ್ಟ್ ಶುರು ಆಗತ್ತೆ. ಸೊ ನನಗೆ ನನ್ನ ಶೋಲ್ಡರ್ ಮೇಲೆ ಕೈ ಇಟ್ಬಿಟ್ಟು ಹಾಯ್ ಹೇಳ್ತಾ ಫುಲ್ ಹೋಗ್ತಾಳೆ. ಸಡನ್ ಆಗಿ ಈ ಕಡೆಯಿಂದ ಕ್ಷಣ ಬಂದ್ಬಿಟ್ಟು ನೋಡ್ತಾರೆ. ಸೊ ಆ ಸೀನಲ್ಲಿ, ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ಅ ಲಿಟಲ್ ಟ್ರಿವಿಯಾ. ಇನ್ಫ್ಯಾಕ್ಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆ ಸೀನ್ ಹಾಕಿದ್ದೀನಿ. ಹೌದಾ? ಬಿಕಾಸ್ ಇಟ್ಸ್ ಅ ವೆರಿ ಫನಿ ಮೆಮೊರಿ. ಚೆನ್ನಾಗಿದೆ. ಈಗ ಅವಕಾಶ ಸಿಕ್ಕಿದ್ರೆ ಆಕ್ಟಿಂಗ್ ಡೈರೆಕ್ಷನ್ ಸರ್, ಡೈರೆಕ್ಷನ್ ಸರ್ ಫಾರ್ ಶೋರ್. ಆ್ಯಂಡ್ ಕತೆಗಳು ರೆಡಿ ಆಗಿದೆ, ಈಗ ನೋಡ್ಬೇಕು. ಹೊಸಬರಿಗೆ ಬೆಂತಾಡ್ತಾರೆ ಅಶ್ವಿನಿ ಮೇಡಮ್. ಹಾಂ ಅಲ್ವಾ? ಎಲ್ಲ ಹೊಸಬರಿಗೆ ಅವ್ರು ಪ್ಲಸ್ ಇಲ್ಲ, ನೋಡ್ಬೇಕು ಸರ್ ಯಾರು ಎಲ್ರಿ. ಐ ಹ್ಯಾವ್ ಡಿಫ್ರೆಂಟ್ ಸ್ಟೋರೀಸ್. ಸೊ ನಾನು ಫಸ್ಟ್ ರೆಡಿ ಆಗ್ಬೇಕಲ್ವಾ ಸರ್, ಐ ನೀಡ್ ಟು ಗೆಟ್ ದ ರೈಟ್ ಸ್ಟೋರಿ. ಅದಾದ್ಮೇಲೆ ಐ ವಿಲ್ ಗೋ ಅಂಡ್ ಮೀಟ್ ಸಂಬಡಿ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ವೈಸ್. ಹೌದು ಸರ್, ನನಗೆ ಅಂತೂ ನನಗೆ ನನಗೆ ಒಂದು ಕರೆಕ್ಟಾಗಿ ಒಂದು ಐ ಹ್ಯಾವ್ ಒಂದಿಷ್ಟು, ಐ ನೋ ವಾಟ್ ಐ ವಾಂಟ್, ಐ ನೋ ಹೂ ಐ ವಾಂಟ್, ಎಲ್ಲ ರೆಡಿ ಆಗಿದೆ. ಆ್ಯಂಡ್ ನನ್ನ ಇನ್ಸ್ಪಿರೇಷನ್ಸ್ ಆಲ್ಸೋ, ಐ ಮೀನ್ most people, ಅದು ನನಗೆ ಮಣಿರತ್ನಂ ಸರ್ ಸಿನಿಮಾ, ದಟ್ ಇಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ಸ್. ಆ್ಯಂಡ್ ಗೌತಮ್ ಮೆನನ್ ಪ್ಲೇಸ್. ಆ್ಯಂಡ್ ಇಲ್ಲಿ ನಮ್ಮಲ್ಲೂ ಫಾರ್ ಇನ್ಸ್ಟೆನ್ಸ್ ಭಟ್ರು ಇನಿಷಿಯಲಿ ಅದು ಮುಂಗಾರು ಮಳೆ ತಂದಿದ್ದು, ದಟ್ ಇಟ್ ವಾಸ್ ಗ್ಲಾಸಿ, ಇಟ್ ವಾಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಅದು ಆಲ್ ಆಫ್ ದ್ಯಾಟ್. ಆ್ಯಂಡ್ ಆ್ಯಂಡ್ ರಮೇಶ್ ಸರ್ ಆನ್ ಆನ್ಸರ್ ಆಫ್ ದ 90s. ಅದು ನಾವು ಸಮ್ವೇರ್ ವಿ ಫರ್ಗಾಟನ್. ಈಗ ಸೂ ಫ್ರಮ್ ಸೊ ಬಂದಿದೆಯಲ್ಲ, ಇಟ್ ಬ್ರಿಂಗ್ಸ್ ಬ್ಯಾಕ್ ದಟ್ ನಮ್ಮಲ್ಲಿರೋರು, ಅದು ಎಲ್ಲೋ ಮರ್ತ್ಬಿಟ್ಟಿದ್ದೀವಿ. ಎಲ್ಲರೂ ದೇ ಆರ್ ಟೂ ಬಿಗ್. ಆಫ್ ಕೋರ್ಸ್ ಓಕೆ, ನಮಗೆ ಲಾರ್ಜರ್ ದನ್ ಲೈಫ್ ಎಕ್ಸ್ಪೀರಿಯನ್ಸ್ ಬೇಕು, ಬಟ್ ಸಮ್ವೇರ್ ವಿ ಫರ್ಗಾಟನ್ ದ ಕಾಮನ್ ಸ್ಪೇಸ್. ಆ ಕಾಮನ್ ಮ್ಯಾನ್ನ ತುಂಬಾ ದೊಡ್ಡದಾಗಿ ತೋರಿಸ್ತಾ ಇದ್ದೀವಿ, ಬಟ್ ಆ ಕಾಮನ್ ಮ್ಯಾನ್ ತೋರಿಸೋದು. ರಾಜ್ ಶೆಟ್ಟಿ ನೋಡಿದ್ರೆ ಆ ಕಾಲದಲ್ಲಿ ರಿಷಿಕೇಶ್ ಮುಖರ್ಜಿ ಸಿನಿಮಾ ಅದು, ಆಮೇಲೆ ಕ್ಯಾರೆಕ್ಟರ್ ಪಣಿ ರಾಮಚಂದ್ರ ಪಿಕ್ಚರ್ಗಳು, ಇವತ್ತು ಯು ಪುಟ್ ಇಟ್, ಪೀಪಲ್ ವಾಚ್ ಇಟ್. ಅಂಡ್ ವಿ ಆರ್ ದ ಸೇಮ್ ಪ್ಲೇಸ್, ಸೇಮ್ ಸಿಟಿ ದಟ್ ಪ್ರೊಡ್ಯೂಸ್ಡ್ ಪುಷ್ಪಕ ವಿಮಾನ, ವೇರ್ ವಿ ಹ್ಯಾಡ್
Vaidyanathan's Veena and his music doing the talking as opposed to the rest of everything. And ಎಷ್ಟಿತ್ತು ಆ ಪಿಕ್ಚರಲ್ಲಿ ಯು ಹ್ಯಾಡ್ ಎವ್ರಿಥಿಂಗ್. ಇಟ್ ವಾಸಂಟ್ ಲೈಕ್ ಇಟ್ ವಾಸ್ ಆರ್ಟ್ಸಿ, ಪ್ರಾಪರ್ ಮಸಾಲಾ ಸಿನಿಮಾನೇ. ಹೌದು. ಸೊ ಅದು ಹಂಗೆ ಅದೇ ವಾಟ್ ಐ ಲೈಕ್ ಇವ್ರದೆಲ್ಲ. ಅದೇ ಫಾರ್ ಇನ್ಸ್ಟೆನ್ಸ್ ಮಣಿರತ್ನಂ ನಮ್ಗೆ ಏನು ಇಷ್ಟ ಅಂದರೆ, ಬೇರೆಯವರೆಲ್ಲ ಬಾಂಬೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ಬಾಂಬೆನಲ್ಲಿ ಟಾಪ್ ನಟಿಗಳು ಅವ್ರನ್ನ ಕರೆಸ್ಬಿಟ್ಟು ಅವ್ರ ಹತ್ರ ಡಾನ್ಸ್, ಸ್ಪೆಷಲ್ ಡಾನ್ಸ್ ಮಾಡಿಸೋದು. ಅದು ಒಂದು ಇಟ್ಸ್ ಅ ಕೂಲ್ ಥಿಂಗ್. ಸೊ ಹೌ ಯು ನೋ ದಟ್ ನಾವು ಆ ಥರ ಮಾಡಿಸ್ತೀವಿ, ನಮ್ಮ ಟ್ಯಾಲೆಂಟ್ನ ಫಸ್ಟ್ ಯೂಸ್ ಮಾಡ್ತೀವಿ, ಬಟ್ ಅವ್ರು ನೀವು ಬಂದ್ಬಿಟ್ಟು ಸ್ಪೆಷಲ್ ಮಾಡಿ ಅಂತ. ದ್ಯಾಟ್ ಈಸ್ ಬ್ಯೂಟಿಫುಲ್. ಸೊ ಆ ಸ್ಪೇಸಲ್ಲಿ ಆ್ಯಂಡ್ ಇಟ್ ಈವನ್ ಇನ್ ಇಸ್ ಮೋಸ್ಟ್, ಫಾರ್ ಇನ್ಸ್ಟೆನ್ಸ್ ಯಾವುದು ಅಂಜಲಿ ಥರ ವೆರಿ ಸೆನ್ಸಿಟಿವ್ ಸಿನಿಮಾ, ಅಲ್ಲೂ he has not forgotten the front bencher. There's a little bit of titillation ಇದೆ, ಒಂದು ಲಿಟಲ್ ಬಿಟ್ ಆಫ್ ಗ್ಲಾಮರ್ ತೋರಿಸಿದ್ದಾರೆ. ಯಾವುದದು ಮೊಟ್ಟೆ ಮಾಡಿ ಮಕ್ಕಳ ಬಾಯಲ್ಲಿ ಟೆರೆಸಲ್ಲಿ ಹೆಂಗೆ ಯುವತಿಯರು ಹೆಂಗೆ ದೇ ಆರ್ ರೊಮ್ಯಾನ್ಸಿಂಗ್ ಅಂತ ಆ್ಯಂಡ್ ಇಟ್ ಈಸ್ ಆಲ್ಸೋ ಸೋಷಿಯಾಲಜಿ ಸಿನಿಮಾ ನೋಡೋಕೆ ಹೋದರೆ. ಬಿಕಾಸ್ 90s was the beginning of apartment culture. Apartment culture is actually now you can find it as a living proof through a movie like this. So cinema, for instance, nangado nan cinemadallu, for instance, what I tried is that because nan protagonist, she's a food delivery executive. Yes. Because that is today's world. Yes. So somewhere adu cinema is also part of your history. ನೀವು ಮ್ಯೂಸಿಯಂ ಅಂತ ಹೇಳ್ತೀರಲ್ಲ, ಅದು ಸಿನಿಮಾ ಇಸ್ ಇನ್ ಇಟ್ ಸೆಲ್ಫ್ ಅ ಮ್ಯೂಸಿಯಂ. ಅದು ನನಗೆ ಐ ಲುಕ್ ಅಟ್ ಸಿನಿಮಾ ಅಕಾಡೆಮಿಕ್ಲಿ. ಸೊ ಅದು ನನಗೆ ಆ ಥರ. ದಟ್ ರಿಮೈಂಡ್ಸ್ ಮಿ ದರ್ ಅನದರ್ ಫಿಲ್ಮ್ ಜರ್ನಲಿಸ್ಟ್ ಹೂ ಐ ರಿಯಲಿ ಅಡ್ಮೈರ್ ಇಸ್ M.K. ರಾಘವೇಂದ್ರ ಸರ್. ಅವ್ರ ಬುಕ್ಸ್ ಇಸ್ ರಿಯಲಿ ಯಸ್. ಈಗ ಒಂದು ಕಂಪ್ಲೇಂಟ್ ಏನಂದ್ರೆ, ಈ ದಕ್ಷಿಣ ಕನ್ನಡದಿಂದ ಶೆಟ್ರೆಲ್ಲ ಬಂದು ಎಲ್ಲ ಮೆರಿತಾ ಇದ್ದಾರೆ, ಅಸೂಯೆ ಪಡೋರು ಇದ್ದಾರೆ, ಬೆಂತಟ್ಟೋರು ಇದ್ದಾರೆ, ಎಲ್ಲ ರೀತಿಯ ಇದು ರಿಯಾಕ್ಷನ್ ಸಿಗ್ತಾ ಇದೆ. ಅದರ ಮಧ್ಯೆ ಎಲ್ಲ ಸಿನಿಮಾಗಳು ಎದ್ದೆದ್ದು ಸಕ್ಸಸ್ ಆಗ್ತಾ ಇದೆ ಅಲ್ವಾ? ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದೊಂದು ಕಾಮೆಂಟ್ ಬೇಕಾ? ಶೆಟ್ರೆಲ್ಲ ಬಂದು ಇಲ್ಲಿ ಐ ಥಿಂಕ್ ಸಿ ದ ಹೋಲ್ ಪಾಯಿಂಟ್ ಇಸ್ ಈ ತರ ಸಿನಿಮಾ ಕೋಇನ್ಸಿಡೆನ್ಸ್ ಆಗಿರೋದು ಏನಂದ್ರೆ, ಎಲ್ರದು ಸರ್ನೇಮ್ ಅಟ್ ಒನ್ ಪಾಯಿಂಟ್. ಆ ಕಾಲದಲ್ಲೂ ಒಂದು ಇತ್ತು. ಐ ಮೀನ್ ಈಗ ಪೊಲಿಟಿಕ್ಸ್ ಅಲ್ಲಿ ಫಾರ್ ಇನ್ಸ್ಟೆನ್ಸ್ ಇಫ್ ಯು ಲುಕ್ ಅಟ್ ಇಟ್, ಇಟ್ ಈಸ್ ನಾಟ್ ಮಂಗಳೂರು ಬಟ್ ಐ ಥಿಂಕ್ ದಟ್ಸ್ ಸಮಥಿಂಗ್ ದಟ್ ನಮ್ಮವ್ರಿಗೆ ಆ ಥರ ಅಲ್ಲಿ ಗೌಡ್ರು ಅಂದ್ರೆ ಪೊಲಿಟಿಕ್ಸ್ ಅಂತ ಬಂದ್ಬಿಡುತ್ತೆ ಮಂಡ್ಯದಲ್ಲಿ ಆ ಥರ. ಬಟ್ ಆ್ಯಕ್ಚುಲಿ ನೋಡೋಕೆ ಹೋದರೆ ಫಾರ್ ಇನ್ಸ್ಟೆನ್ಸ್ ಇದು ಅಗೇನ್ ಫಾರ್ ಇನ್ಸ್ಟೆನ್ಸ್ ನಮ್ಮ ಇಂಡಸ್ಟ್ರಿ ದ ವೇ ಇಟ್ ಗ್ರೂ, ಆವಾಗ it was very important at one point to show why when ಕರ್ನಾಟಕ ಮೈಸೂರು ರಾಜ್ಯ ಕರ್ನಾಟಕ ಆದಾಗ ಬ್ಯಾಂಗ್ಳೂರ್ ಕ್ಯಾಪಿಟಲ್ನ ಮಾಡೋವಾಗ ವಿ ಹ್ಯಾಡ್ ಟು ಶೋಕೇಸ್ ದಟ್ ಈ ಏರಿಯಾದಲ್ಲಿ ಎಲ್ಲ ಇರೋದು. ಸೊ ಸಿನಿಮಾ ಬಿಕೇಮ್ ಅ ಟೂಲ್ ಫಾರ್ ದ್ಯಾಟ್. ಆವಾಗ ಏನು ಮಾಡಬೇಕಾಗಿತ್ತು ಅಂದರೆ, ದ ಮೇನ್ ಎನರ್ಜಿ ಕೇಮ್ ಫ್ರಮ್ ಹಿಯರ್ ಆ್ಯಂಡ್ ಆ ಕಡೆಯವ್ರನ್ನ ದೆ ಮೇಡ್ ಇಟ್ ಸೆಕೆಂಡ್ರಿ ಕ್ಯಾರೆಕ್ಟರ್ಸ್. ಇಫ್ ಯು ನೋಡ್ ಬರೀ ಮಂಗಳೂರಲ್ಲ, ಉತ್ತರ ಕರ್ನಾಟಕನು ಇಫ್ ಯು ಸಿ ದೋಸ್ ಕ್ಯಾರೆಕ್ಟರ್ಸ್, ಅವ್ರನ್ನ ಲೈಕ್ ದ ವೇ ನಮ್ಮ ಬಾಲಿವುಡಲ್ಲಿ ಮೆಹಮೂದ್ನ ಸೌತ್ ಇಂಡಿಯನ್ ಮಾಡಿಬಿಟ್ಟು ಕಾಮಿಡಿ ಥರ ಮಾಡಿದ್ರಲ್ಲ, ಇಲ್ಲೂ ಮಂಡ್ಯ ಬೆಂಗಳೂರು ಭಾಷೆನ ಮೇನ್ ಮಾಡಿಬಿಟ್ಟು ಬೇರೆ ಎಲ್ಲ ದೇವರ್ ದೇರ್ ಫಾರ್ ಕಾಮಿಡಿ ಆರ್ ವಿಲಿನ್ ಆ ಥರ ಸ್ಪೇಸಲ್ಲಿ. ಬಟ್ ಈಗ ಏನಾಗಿದೆ ಅಂದರೆ, ನಾವು ಫೈನಲಿ ಬೆಂಗಳೂರು ಹ್ಯಾಸ್ ಬೀನ್ ಎಕ್ಸೆಪ್ಟೆಡ್, ಥಿಂಗ್ಸ್ ಆರ್ ಮೂವ್ಡ್. ಸೊ ದಟ್ ಹೋಲ್ ಜನ ಅಕ್ಸೆಪ್ಟ್ ಮಾಡಿದ್ರೆ ಮತ್ತೆ ಈಗ ಏನಾಗಿಲ್ಲ. ಸೊ ನಾವು ವಿ ಆರ್ ಮೂವಿಂಗ್ ಬಿಯಾಂಡ್ ಬಾರ್ಡರ್ಸ್. ಬಟ್ ಆವಾಗ ದೇ ವಾಸ್ ಅ ರೀಸನ್ ವೈ ಸಿನಿಮಾ ಹ್ಯಾಡ್ ಟು ಬಿ ಲುಕ್ಡ್ ಅಟ್ ಇನ್ ದಿಸ್ ವೇ. ಆ್ಯಂಡ್ ಈ ಏರಿಯಾ ಸ್ಪೆಸಿಫಿಕ್ ಸಿನಿಮಾಗಳು ಯಾಕೆ ಮಾಡಬೇಕು? ಬಿಕಾಸ್ ಇವೆಂಚುಲಿ ಸಿನಿಮಾ ಈಸ್ ಸೋಷಿಯೋ ಪೊಲಿಟಿಕಲ್. ಸೊ ಇಟ್ ಈಸ್ ಪಾರ್ಟ್ ಆಫ್, ಐ ಮೀನ್ ಇಫ್ ಯು ಲುಕ್ ಅಟ್ ಇಟ್, ಈಗ ಬರ್ತಿರೋ ಸಿನಿಮಾ, there is a reason why that is coming only now and not coming 5 years later. So that everything dictates that. Ildidre you'll have to use idu, like for instance Sudhir Mishra ಅವರು ಯೂಸ್ ಮಾಡಿಬಿಟ್ಟು he used ಹಜಾರೋ ಖ್ವಾಹಿಶೆ ಐಸಿ ಅಂತ ಪಿಕ್ಚರ್. ಅಲ್ಲಿ he spoke about a youth which who are illi we are distant to our world today and western tone between westernization and accepting our roots. But avaga it was exactly at the time of the .com boom and the internet boom and westernization in the 2000s. But
he used a very similar ಇದು metaphor and a simile from 1970s with the emergency. ಆವಾಗಲೂ ವೆಸ್ಟರ್ನೈಸೇಷನ್ ಇನ್ ಡೆಲ್ಲಿ, ಓಕೆ, ಆ ಕಥೆನ ಯೂಸ್ ಮಾಡ್ಕೊಂಡಿದ್ದು. ಸೊ ಆ ಥರ ದಟ್ ಈಸ್ ಒನ್ ಗುಡ್ ವೇ ಆಫ್ ಟೆಲಿಂಗ್. ಅದರ್ವೈಸ್ ವಾಟ್ ಯು ಟು ಡೂ ಇಸ್ ಇವತ್ತಿನ ಕಾಲದಲ್ಲೇ ಮಾಡೋದು. ಬಟ್ ಇವತ್ತಿನ ಕಾಲದಲ್ಲಿ ಇವತ್ತು ಮಾಡೋಕ್ಕೆ ಐ ಡೋಂಟ್ ನೋ, ಅ ಲಾಟ್ ಆಫ್ ಸಿನಿಮಾ ಟುಡೇ ವಿ ಬಿಕಮ್ ವೆರಿ ಸೆನ್ಸಿಟಿವ್ ಅಂತ ಅನ್ಸ್ಬಿಡುತ್ತೆ. ಜನರಿಗೆ ಹೇಳಕ್ಕೂ ಆಗಲ್ಲ, ತೋರ್ಸಕ್ಕೂ ಆಗಲ್ಲ. ಸೊ ಅದಕ್ಕೆ ವಿ ಹ್ಯಾವ್ ಟು ಯೂಸ್ ದ ಟೂಲ್ ಆಫ್ 90s, 2000s, 80s. ಬಿಕಾಸ್ ಇವತ್ತಿನ ಕಾಲದಲ್ಲಿ ಮಾಡಿದ್ರೆ ದೇ ಆರ್ ನಾಟ್ ಸೆನ್ಸಿಟಿವ್, ದೇ ಆರ್ ನಾಟ್ ಇದು ಅಂತ. ಸಮ್ವೇರ್ ಐ ಥಿಂಕ್ ಒಂದು ಸ್ವಲ್ಪ ದ ವಿ ಹ್ಯಾವ್ ಲಾಸ್ಟ್ ದಟ್ ಥಿಕ್ ಸ್ಕಿನ್ ವೈಲ್ ಕನ್ಸ್ಯೂಮಿಂಗ್ ಕಂಟೆಂಟ್ ಅಂತ ಅನ್ಸ್ಬಿಡುತ್ತೆ. ಸೊ ಅದು ಬಹುಶಃ ಅದು ಬಂದ್ಬಿಟ್ರೆ ವಿಲ್ ಆಕ್ಚುಲಿ ಹ್ಯಾವ್ ಅ ಇದಲ್ಲ, ವಿಚ್ ಇಸ್ ವೇರ್ ಐ ಥಿಂಕ್ somewhere e space ali, for instance, if you see when movies like, for instance, Vandu Matte Kateke, it didn't take itself very seriously. adakke work aitu. ಹೌದು. Or Sufram Show nange why I loved it is end alli it's like ಈ ಪಡ್ಡೆ ಹುಡುಗರಿಗೆ ಅವ್ರ ಭಾಷೆನಲ್ಲೇ they've spoken about why they should respect a woman and not objectify her. ಅದು it was beautiful. ಇದನ್ನ ನಾನು ಹೇಳಿದ್ದು, ಆ ಸಿನಿಮಾ ನೋಡಿ ಬಂದವರೆಲ್ಲ ನಕ್ಕು 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 ಸುಸ್ತಾಯ್ತು ಅಂತ ಹೇಳ್ತಾರೆ ಹೊರತು ಅದರೊಳಗೆ ಏನಿದೆ ನೀವೀಗ ಹೇಳಿದ್ರಿ ಅದನ್ನು ಗುರುತಿಸಲ್ಲ ಅಂತ. ಇಲ್ಲ, ಅದು ಇದು ಕರೆಕ್ಟಾಗಿ ಒಂದು ಅಂಡರ್ಲೈನ್ ಮಾಡಿಬಿಟ್ಟು ಹೇಳಿದಿದ್ರೆ ಈ ರೇಂಜ್ಗೆ ಹಿಟ್ ಆಗಿರಲಿಲ್ಲ. ಸಟಲ್ ಆಗಿ ತೋರಿಸಿದಾರಲ್ಲ, ಎಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ದೇ ವಿಲ್ ಥಿಂಕ್ ಅಷ್ಟೇ ಬೇಕು ಸರ್. ಈಗ ಸಿನಿಮಾದಲ್ಲಿ ಹೋಗ್ಬಿಟ್ಟು ಒಂದು ಭಾಷಣ ಮಾಡಕ್ ಹೋದ್ರೆ ಅದು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೋಗಿ ನನ್ನ ತೆರೆ ಮೇಲೆ ಬೇಡಬೇಡಿ ಅಂತ ಹೇಳ್ತಾರೆ. ಸೊ ಆ ಥರ ಇರ್ಬೇಕು ಸರ್. ಇಷ್ಟೆಲ್ಲ ವಿಷಯಗಳು ಬಂತು. ನಾನು ಕೇಳದಿರುವಂಥ ಪ್ರಶ್ನೆ ನಿಮ್ಮ ಥರ ಏನಾದರೂ ಹೇಳಬೇಕು ಅಂತ ಅನಿಸಿದೆ ಯಾವುದರಿಗೆ? ಇದೊಂದು ಮಿಸ್ ಆಗೋಯ್ತಲ್ಲ ಅಂತ. ಎಸ್ ಸರ್, ಐ ಥಿಂಕ್ ಐ ಡೋಂಟ್ ನೋ, ನಿಮಗೂ ಗೊತ್ತಿರುತ್ತೆ ನಮ್ಮ ಬಗ್ಗೆ ಹೇಳ್ಕೊಳಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್. ಏನಿಲ್ಲ, ಇಲ್ಲಿ ಧಾರಾಳ ಹೇಳ್ಕೋಬಹುದು. ಇಲ್ಲಿ ನನಗೆ ನನ್ನ ಎಡಿಟರ್ ಆರಂಭದ ದಿನಗಳಲ್ಲಿ ನಮ್ಮ ಜಾಕಟೆಯನ್ನು ನಾವೇ ಹೊಡಿಬೇಕು, ನಮ್ಮ ಶಂಕವನ್ನು ನಾವೇ ಓದಬೇಕು ಅಂತ ಹೇಳಿಕೊಟ್ಟರು. ಅಂದ್ರೆ ಸಿಕ್ಕಲ್ಲಿ ಅಂತಲ್ಲ, ಒಂದು ಒಳ್ಳೆ ಸಾಧನೆ ಮಾಡಿದಾಗ, ಒಂದು ಒಳ್ಳೆ ನಮಗೆ ಖುಷಿ ಕೊಟ್ಟ ಒಂದು ಕೆಲಸ ಮಾಡಿದಾಗ ನಾವು ಅದರ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಎಸ್, ಐ ಥಿಂಕ್ ಒಂದು ಮೇ ಬಿ ವಾಟ್ ಐ ಸೀನ್ ಫಾರ್ ಇನ್ಸ್ಟೆನ್ಸ್ ಈಗ ಇಸ್ ರೈಟಿಂಗ್ ಬೇಕು ಸರ್ ನಮ್ಮ ಇಂಡಸ್ಟ್ರಿನಲ್ಲಿ. ಅದೊಂದು ಅಲ್ವಾ ಬೇಕು. ಆ್ಯಂಡ್ ಇದ್ದಾರೆ, ಯೂಸ್ ಮಾಡಬೇಕು, ರೆಕಗ್ನೈಸ್ ಮಾಡಬೇಕು, ಬೇಕಿರೋ ಕರೆಕ್ಟಾಗಿ ಪೇಮೆಂಟ್ ಬೇಕು, ಇಂಪಾರ್ಟೆಂಟ್ ಅದು. ಬಿಕಾಸ್ ಏನಿದೆ ಅಂದರೆ ಸರ್, ವಿ ಮೈಟ್ ಬಿ ದ ಓನ್ಲಿ ಇಂಡಸ್ಟ್ರಿ ವೇರ್ ವಿ ಹ್ಯಾವ್ ದ ಮೋಸ್ಟ್ ನಂಬರ್ ಆಫ್ ರೈಟರ್ ಡೈರೆಕ್ಟರ್ಸ್. ಸೊ ಅ ಲಾಟ್ ಆಫ್ ದೆಮ್ might just want to be writers, but ಬರೀ ರೈಟರ್ ಆದಾಗ ಒಂದು ರೆಕಗ್ನಿಷನ್ ಇರಲ್ಲ. ಆ್ಯಂಡ್ ಡಿರೆಕ್ಷನ್ಗೆ ಬಂದಾಗ ಏನೋ ಒಂದು ಸ್ವಲ್ಪ ಅಟ್ಲೀಸ್ಟ್ ರೆಕಗ್ನಿಷನ್ ಬರುತ್ತೆ, a little more money comes in. But only being a writer, it is very hard. Rakshit Shetty is doing a very good job by keeping that his 7 odds, and he's developed all of them. And the thing is, ivattu all those people, be it Chandrajit irli, Pooja irli, Karan irli, ellaru they've all become their own people and they're doing so well. ಆ ಥರ ಇನ್ನ ಜನರು ಬರಬೇಕು, ಆ್ಯಂಡ್ ದೇ ಶುಡ್ ರೆಕಗ್ನೈಸ್ ಸಮ್ವೇರ್. ನನಗೆ ಇವೆಂಚುಲಿ ವೆನ್ ಐ ಗೆಟ್ ದ ಮೀನ್ಸ್ ಆ್ಯಂಡ್ ದ ಮೋರ್ ಪವರ್ ಟು ಡೂ ಆಲ್ ಆಫ್ ಇಟ್, ದಟ್ ಈಸ್ ದ ಫಸ್ಟ್ ಥಿಂಗ್ ಐ ವಾಂಟ್ ಟು ಡೂ ಸರ್. ನನಗೆ writing, because we are the state which has had the best of writers. 100%. Yes. And ಇನ್ನೊಂದು ಬಳಕೆ ಮಾಡ್ಬೇಕು ಸರ್ ನಮ್ಮ ರೈಟರ್ಸು. ಅದು ಯಾಕೆ ನಮ್ಮ ಲಿಟ್ರೇಚರ್ನ ಸಮ್ವೇರ್ ಐ ಥಿಂಕ್ ವಿ ಫಾರ್ಗಾಟನ್, ಇಟ್ಸ್ ಲಾಸ್ಟ್. ನಾನು ರೀಸೆಂಟಾಗಿ ಒಂದು ಲಿಟ್ರರಿ ಮ್ಯಾಗಝೀನ್ಗೂ ಐ ರೋಟ್ ಅ ಪೀಸ್ ಆನ್ ಕನ್ನಡ ಸಿನಿಮಾ ಆ್ಯಂಡ್ ಲಿಟ್ರೇಚರ್. ಆವಾಗ ಐ ರಿಯಲೈಸ್ ಒನ್ ಥಿಂಗ್. Shivanna is one of the last of the actors who did most number of last of the stars who did ಆ ಕಾಲದಲ್ಲಿ ಪರತ್ಮ ಅವ್ರು ಸೆಲೆಕ್ಟ್ ಮಾಡಿರೋ ಲಾಟ್ ಆಫ್ ನಾವೆಲ್ ಬೇಸ್ಡ್ ಫಿಲ್ಮ್ ಸಿನಿಮಾ. ಅದಾದಮೇಲೆ ಇಫ್ ಯು ಲುಕ್ ಎಟ್ ಇಟ್, ಚಿಗುರದ ಕನಸು ಇರಲಿ, ಅದೆಲ್ಲ ಮುಗ್ದಾದ್ಮೇಲೆ there is none of the big stars have done an adaptation of a book at all. ಹೌದು.
ಅದು ಯಾಕೆ ಅಂತ ಗೊತ್ತಿಲ್ಲ. ಇದು ಸಿಗುತ್ತಲ್ಲ ಹಾ CD ರೀಮೇಕ್ ಮಾಡಲಿಕ್ಕೆ. ಇಲ್ಲ ರೀಬೇಕ್ ಅದು ಬಂದಿದೆ. ಪ್ಲಸ್ ಐ ಡೋಂಟ್ ನೋ ಆಲ್ಸೋ ಫಾರ್ಮ್ಯುಲಾ ಬಂದ್ಬಿಡ್ತು. ಒಂದು ಇದು ಇಷ್ಟ ಆಗ್ತಿದೆ. 90s ಅಲ್ಲಿ ಒಂದು ಆಕ್ಷನ್ ಫಾರ್ಮ್ಯುಲಾಸ್ ಬಂತು, ರೌಡಿಸಮ್ಸ್ ಸಿನಿಮಾಗಳು ಬಂತು. ಆಮೇಲೆ ಒಂದು ಬಾಂಬೆಯಿಂದ ಒಂದು ಇಷ್ಟು ಅಗೇನ್ ಬೇಸ್ಡ್ ಆನ್ ಅ ಲಾಟ್ ಆಫ್ movies that were done in Korea and Thailand, which had thrilling and thrills. So ಒಂದು ಸ್ವಲ್ಪ ಸ್ಕಿನ್ ಶೋ ಇತ್ತು ಆ್ಯಂಡ್ ಥ್ರಿಲ್ಲರ್ ಎಲಿಮೆಂಟ್ ಎರಡೂ ಇತ್ತು. ಸೊ ಆ ಥರ ಸಿನಿಮಾಗಳು ಶುರು ಆಯಿತು. ಅದು ಒಂದು ಸ್ವಲ್ಪ ಇಲ್ಲಿ ಬಂತು. ಸೊ ಆ ಫಾರ್ಮ್ಯುಲಾಸ್ ಐ ಥಿಂಕ್ ಸಮ್ವೇರ್ ಆನ್ ದ ಲೈನ್ ಫರ್ಗೆಟಿಂಗ್ ದ ಫಾರ್ಮ್ಯುಲಾ ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ಲಿಟ್ರೇಚರ್. ಸೊ ಅದೊಂದು ಬರಬೇಕು. ಫಾರ್ ಕಿರಗುರಿನ ಗಯ್ಯಾಳಿಗಳು ಎಷ್ಟು ಚೆನ್ನಾಗಿ ಅಡ್ಯಾಪ್ಟ್ ಮಾಡಿದ್ರು ಸುಮನ್ ಅವರು. ಇಲ್ದಿದೆ ಡೇರ್ ಡೆವಿಲ್ ಮುಸ್ತಫಾ ಸರ್, ಅದು ಅದ್ರಲ್ಲಿ ಏನಿಲ್ಲ. ಆ್ಯಂಡ್ ಎಂಡಲ್ಲಿ ಅವರೇ ಆ್ಯಡ್ ಮಾಡಿದ್ದು ಒಳ್ಳೆ ಲಗಾನ್ ಫೀಲ್ ಕೊಡ್ತು ಥಿಯೇಟ್ರಲ್ಲಿ. ಸೊ ಹೆಚ್ಚು ಖರ್ಚಿಲ್ಲ, ಕರೆಕ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ, ಚೊಕ್ಕವಾಗಿ ಮಾಡೋದು. ಆ್ಯಂಡ್ ದ ಅದರ್ ಥಿಂಗ್ ಐ ಥಿಂಕ್ ಸಮ್ವೇರ್ ಆನ್ ದ ಲೈನ್ ಫ್ರಮ್ ವಾಟ್ ಐ ಹವ್ ಹರ್ಡ್, ಎಷ್ಟೋ ಜನರು ದ ಫ್ಯಾಮಿಲೀಸ್ ಆಫ್ ದೀಸ್ ರೈಟರ್ಸ್ ಅವ್ರಿಗೆ ನಾವು ಸ್ವಲ್ಪ ನಂಬಿಕೆ ಹೊಟ್ಟೋಗ್ಬಿಟ್ಟಿದೆ ರೈಟ್ಸ್ ಕೊಡೋದು ಟು ಡೂ ಅಡ್ಯಾಪ್ಟೇಷನ್ಸ್ ಆಫ್ ದೇರ್ ಬುಕ್ಸ್ ಮಾಡಬೇಕು. ಫಾರ್ ಇನ್ಸ್ಟೆನ್ಸ್ ಒನ್ ಆಫ್ ಮೈ ಬ್ರದರ್ ಇನ್ ಲಾ, ಅವ್ರ ತಾತ ಇಸ್ ಅಣಕ್ರು. ಹಾಂ, ಸೊ ಅವರು ಹಿ ಕೀಪ್ ಸೇಯಿಂಗ್, ಅವ್ರು ಇರ್ತಾರೆ ವಿ ಶುಡ್ ಗೋ ಸಂಧ್ಯಾ ರಾಗನ ಈಗ ಅಡ್ಯಾಪ್ಟ್ ಮಾಡಬೇಕು ಅಂತ. ಸೊ ಈ ಥರ ತುಂಬ ರೆಡಿಯಾಗೂ ಇದ್ದಾರೆ ಜನರು. ಬಟ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅದೇ ವಿ ನೀಡ್ ದಟ್ ರೈಟರ್ಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಇನ್ನು ಒಂದು ಅಟ್ಲೀಸ್ಟ್ ಒಂದು ನೀವು ಈ ಶೆಟ್ರು ಅಂತ ಹೇಳಿದ್ರಲ್ಲ, ವಾಟ್ ಈಸ್ ನೈಸ್ ಇಸ್ ದೇ ಕಮ್ ಫ್ರಮ್ ಅ ವರ್ಲ್ಡ್ ಬಿಯಾಂಡ್ ಬ್ಯಾಂಗ್ಳೂರ್. ಇರೋರು ಎಷ್ಟೋ ಜನರು, ದ ಮೋರ್ ಯು ಟ್ರಾವೆಲ್, ದ ಮೋರ್ ಯು ಹವ್ ಲಿವ್ಡ್ ಇನ್ ಡಿಫ್ರೆಂಟ್ ಸಿಟೀಸ್, ಆವಾಗ ನಿಮಗೆ ನಾಲೆಡ್ಜ್ ಬಿಯಾಂಡ್ ಬುಕ್ಸ್, ಲೈಫ್ ನಾಲೆಡ್ಜ್ ಬರುತ್ತಲ್ಲ, ಪೀಪಲ್ ಲೆಸನ್ಸ್ ಬರುತ್ತಲ್ಲ, ದಟ್ ಮೇಕ್ಸ್ ಯು ಬೆಟರ್ ಸ್ಟೋರಿ ಟೆಲರ್ಸ್. ಅವರು ದೇ ಲಿವ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಅದಕ್ಕೆ ನಮ್ಮ ಸಂಸ್ಥೆ ಇದಕ್ಕೆ ಬಿಯಾಂಡ್ ಲಿಮಿಟ್ಸ್. ಕರೆಕ್ಟ್ ಸರ್. ಸೊ ಹಾಗೆ ಈಗ ನೋಡೋಕೆ ಹೋದರೆ ಲಾಸ್ಟ್ ಡೆಕೇಡಲ್ಲಿ ಎಷ್ಟೋ ಮೋಸ್ಟ್ ಆಫ್ ದ ರೈಟರ್ಸ್ ನೋಡೋಕೆ ಹೋದರೆ ಮೋಸ್ಟ್ ಆರ್ ಬೆಂಗಳೂರು ಬೇಸ್ಡ್ ರೈಟರ್ಸ್, ಮೋಸ್ಟ್ ಆಫ್ ಡೈರೆಕ್ಟರ್ಸ್ ತುಂಬ ಕಮ್ಮಿ ಅವರು ಬೇರೆ ಕಡೆಯಿಂದ ಬಂದುಬಿಟ್ಟು ಬೆಂಗಳೂರಿಗೆ ಇಮಿಗ್ರೇಟ್ ಆಗೋರು. ಅದು ಒಂದು ಸ್ವಲ್ಪ ಬೇಕು. ಫಾರ್ ಬಾಂಬೆನಲ್ಲಿ ಉಲ್ಟಾ ಆಗಿತ್ತು. ಇಫ್ ಯು ಸಿ ಆಯುಷ್ಮಾನ್ ಖುರಾನ, ಆಮೇಲೆ ಇರ್ಫಾನ್ ಖಾನ್, ಆಮೇಲೆ ರಾಜ್ಕುಮಾರ್ ರಾವ್, ಅವ್ರದ್ದೆಲ್ಲ ಸಿನಿಮಾಗಳು ಮಾಡೋರು ದೇ ವೆಂಟ್ ಬ್ಯಾಕ್ ಟು ಸ್ಮಾಲ್ ಟೌನ್. ಸಬ್ಸಿಡಿ ಸಿಗ್ತಾಯಿತ್ತು ಅದು ಒಂದು, ಬಟ್ ದೇ ವೆಂಟ್ ಬ್ಯಾಕ್ ಟು ಸ್ಮಾಲರ್ ಟೌನ್ಸ್. ದೇವ್ ಗಾಟ್ ದಟ್ ಹೋಲ್ ಥಿಂಗ್. ಸೊ ಇನ್ ಮೆನಿ ವೇಸ್ ರಿಷಿಕೇಶ್ ಮುಖರ್ಜಿ ಆ ಥರ ಕಥೆಗಳು ವಾಪಸ್ ಬಂತು. ಬಟ್ ಇಲ್ಲಿ ಒಂದು ಸಿನಿಮಾ ಫೇಲ್ ಆಗೋದ್ರೆ ಬೈ ಎನಿ ಚಾನ್ಸ್ ವಾಪಸ್ಸು ಫಾರ್ಮ್ಯುಲಾಗೆ ಫಾರ್ಮ್ಯುಲಾ ಇದೆ ಸರ್. ಅದು ಒಂದು ಅದೇ ಐ ಡೋಂಟ್ ನೋ, ಡು ವಿ ಅಂಡರ್ ಎಸ್ಟಿಮೇಟ್ ಅವರ್ ಆಡಿಯನ್ಸ್? ಅದೇ ಮಾಡಬಾರ್ದು. ಐ ಥಿಂಕ್ ಬೈ ಡಿಫಾಲ್ಟ್ ಎಲ್ಲರೂ ದೇ ಅಂಡರ್ ಎಸ್ಟಿಮೇಟ್, ಬಿಕಾಸ್ ದೇ ಲೈಕ್ ಎವ್ರಿಥಿಂಗ್. ಒಳ್ಳೆ ಸಿನಿಮಾ ಕೊಟ್ಟರೆ ಒಂದು ಮಾಸ್ ಸಿನಿಮಾ ನೋಡ್ತಾರೆ, ಇಲ್ದಿದ್ರೆ ಒಳ್ಳೆ ಒಂದು ಅದೇ ಕ್ಲಾಸ್ ಅಂತ ಯಾಕೆ ಹೇಳ್ತಾರೋ ಗೊತ್ತಿಲ್ಲ, ಎಲ್ಲನೂ ಒಂದು ಈಗ ಕೊನೆಯಲ್ಲಿ ಒಂದು ಕಡೆ ಘಟಶ್ರಾದ್ದ ಸಿನಿಮಾ ಇದಿದೆ, ಏನೋ ಪ್ರಶೋ ಅಲ್ಲ, ಅಲ್ಲಿ ಶೋ ಇದೆ. ಇನ್ನೊಂದು ಕಡೆ ಕಾಂತಾರ ಇದೆ. ನಿಮ್ಮ ಆಯ್ಕೆ ಯಾವುದು? ಹೋಗಲೇಬೇಕು ಸಿನಿಮಾಕ್ಕೆ? ಬರೀ ಅದೆರಡೇ ಇರೋದು ಸರ್. ಈಗ ಕರೆಂಟ್ಲಿ ನೋಡಬೇಕು ಅಂದರೆ ಘಟಶ್ರದ್ಧ ನೋಡಬೇಕು ಅಂತ ಇದೆ, ಬಿಕಾಸ್ ಇಟ್ಸ್ ಬಿನ್ ರೆಸ್ಟೋರ್ಡ್ ಆ್ಯಂಡ್ ಇಟ್ಸ್ ಬಿನ್ ರೆಸ್ಟೋರ್ಡ್ ಬೈ ಹಾಲಿವುಡ್. ಅದು ಸರ್, ಅದು ನೋಡಿ ಸರ್, ಹಾಲಿವುಡ್ ಅವ್ರು ಬಂದುಬಿಟ್ಟು ನಮ್ಮ ಸಿನಿಮಾನ ರೆಸ್ಟೋರ್ಡ್ ಮಾಡಿದಾರಲ್ಲ ಸರ್, ಅದು. ಸೊ ಅದು ಐ ವಾಂಟ್ ಟು ವಾಚ್ ಘಟಶ್ರದ್ಧ, ಬಿಕಾಸ್ ಆ ಕಾಲದಲ್ಲಿ ಹಾಗೆ. ಆ್ಯಂಡ್ ಅದು ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್ ಆ್ಯಂಡ್ ಬಿಯಾಂಡ್ ಇಟ್ಸ್ ಏಜಸ್ ಇಟ್ ಈಸ್ ರೆಲೆವೆಂಟ್ ಇವನ್ ಟುಡೇ. ಸಿನಿಮಾ ಆ ಥರ ಇರಬೇಕು, ಇಟ್ ಶುಡ್ ಏಜ್ ವೆಲ್. ಹಿಂದಿನ ವರ್ಷ ನೋಡಿಬಿಟ್ಟು ಇವತ್ತು ಅಯ್ಯೋ ಅಂತ ಇರ್ಬೋದು. ಸೊ ಅದಕ್ಕೆ ಘಟಶ್ರದ್ಧ ನೋಡ್ತೀನಿ ಸರ್. ಅಫ್ಕೋರ್ಸ್ ಕಾಸರವಳ್ಳಿ ಸರ್ ಇಸ್ ಅನ್ ಇನ್ಸ್ಟಿಟ್ಯೂಷನ್, ಅಲ್ಲೇ ನೋಡ್ತೀನಿ. ನಮ್ಮ ಹೆಮ್ಮೆ ಅನುಮಾನ ಸರ್. ಸೊ ಈಗ ಒಂಥರ ನಾವು ಸೆಮಿನಾರ್ ಸಬ್ಜೆಕ್ಟ್ ಆಗೋಯ್ತು, ಕಮರ್ಷಿಯಲ್ ಸಬ್ಜೆಕ್ಟ್ ಆಗೋಯ್ತು, ಎಲ್ಲನ ನಾವು ಮಾತಾಡ್ಕೊಂಡ್ಬಿಡ್ತೀವಿ ಅಂತ ನನಗೆ ಅನಿಸುತ್ತೆ. ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಇಂಟ್ರೆಸ್ಟಿಂಗ್. ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾವ ಪ್ರಶ್ನೆಯೂ ನಾನು ರೆಡಿ ಮಾಡಿರಲಿಲ್ಲ. ಹೀಗೆ
ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ಏನೇನು ಪ್ರಶ್ನೆ ಬಂದಿತ್ತು ಅದೆಲ್ಲ ಕೇಳಿದ್ದೀನಿ, ಮತ್ತು ನಿಮಗೆ ಅದನ್ನು ರೀಕಲೆಕ್ಟ್ ಮಾಡ್ಕೊಂಡೆಲ್ಲ ಹಳೆ ವಿಷಯವನ್ನು ಹೊಸ ವಿಷಯವನ್ನು ಎಲ್ಲ ಹೇಳಿದ್ದೀರಿ. ಸೊ ಸುನಯನ ಸುರೇಶ್ ಅವರು ಏನು ಅಂತ ಗೊತ್ತಾಯ್ತು ಈಗ. ಹಾಂ ಸರ್. ಆ್ಯಸ್ ಎ ಜರ್ನಲಿಸ್ಟ್, ಆ್ಯಸ್ ಎ ಪರ್ಸನ್ ಎಲ್ರಿಗೂ ಗೊತ್ತಾಗ್ಬಿಟ್ಟು. ಸೊ ಸುನಯನ ಯಾರು ಹೇಳ್ತಾ ಇದ್ದಿದ್ದು? ಹಾಂ, ವಿಷ್ಣುವರ್ಧನ್ ಸರ್. ಏನು ಹೇಳ್ತಾ ಇದ್ರೆ? ಮಿಸ್ ಬ್ಯೂಟಿಫುಲ್ ಐಸ್ ಅಂತ ಕರಿತಾ ಇದ್ರು. ಅದು ಅಲ್ಲಿಗೆ ನಾವು ಈ ಸಂದರ್ಶನ ಮುಗಿಸ್ಬೋದು. ಇನ್ನೊಂದ್ಸಲ ಒಂದಷ್ಟು ಸಬ್ಜೆಕ್ಟನ್ನು ಇಟ್ಕೊಂಡು ಮತ್ತೆ ಮಾತಾಡೋ ಒಂದು ಅವಕಾಶ ಇದ್ದರೆ ಎಸ್ ನಾವು ಮಾಡೋಣ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ನಾನೀಗ ನಿಮ್ಮ ಒಂದು ಫೋಟೋ ತೆಗಿತೀನಿ. ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.